ಜಗದೊಳಗೆ 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 ಬಸವಣ್ಣ ಮರ್ತ್ಯದು ಕಕ್ಕೆ ಬಂದು ಬಸವಣ್ಣ ಮರ್ತ್ಯದು ಕಕ್ಕೆ ಬಂದು ಬಸವಣ್ಣ ಮರ್ತ್ಯದು ಕಕ್ಕೆ ಬಂದು ಸರಿಸಿಪಯ್ಯ ಜನಗಳು ತಿಳಿದುಕೊಂಡು ನೆರಳಿದ್ದ ಶಿವನಂದನೆಲ್ಲ ಜನಗಳು ತಿಳಿದು ನೋಡು ನೆರಳಿದ್ದ ಶಿವನಂದನೆಲ್ಲ ನೆರಳು ಮುಡಿತಯ್ಯ ನೆರಳು ಮುಡಿತಯ್ಯ ಪ್ರಭುದೇವರ ನಿಜವರಿದು ನಿತ್ಯರಾದರಯ್ಯ ಶಿವನಂದರೆಲ್ಲರು 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 ಬಸವಣ್ಣ ಕಕ್ಕೆ ಬಂದು ಬಸವಣ್ಣ ಕಕ್ಕೆ ಬಂದು
ಎಲ್ಲರೂ ಒಳಗಾಗಲು ಒಂದೇವ ಸುಳಿಯದೆ ತಂಗಾಳಿ ಪರಿಮಳದೊಡಗೂಡಿ ಸುಳಿಯಬೇಕು. ನಿಂದರೆ ನಟ್ಟನೆ ಭಕ್ತನಾಗಿ ನಿಲ್ಲು, ನಡೆದರೆ ನೆಟ್ಟನೆ ಜಂಗಮನಾಗಿ ನಡೆ. ನಿಂದು ಭಕ್ತನಾಗದವ ನಡೆದು ಜಂಗಮನರಿಯದವ ಉಭಯ ಭ್ರಷ್ಟರು ನೇರೆಂಬ ಕಾಡ ಗುಹೇಶ್ವರ. ವಿಶ್ವಗುರು, ಮಹಾಮಾನವತಾವಾದಿ, ಸ್ತ್ರೀಕುಲ ಉದ್ಧಾರಕ, ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಪ್ಪ ಬಸವೇಶ್ವರರ 893ನೇ ಜಯಂತ್ಯೋತ್ಸವ ಕಾರ್ಯಕ್ರಮದ ನಿಮಿತ್ತ ಸಿಂಧನೂರು ನಗರದ ಈ ಒಂದು ಆರ್ಜಂ ಶಾಲಾ ಮೈದಾನದಲ್ಲಿ ನಡೆಯತಕ್ಕಂಥ ಶರಣರ ಜೀವನ ದರ್ಶನ ಪ್ರವಚನ ಕಾರ್ಯಕ್ರಮ ಇಂದಿಗೆ 3ನೇ ದಿನ ಕಾರ್ಯಕ್ರಮ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಪರಮ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಸಿದ್ಧಲಿಂಗ ಮಹಾಸ್ವಾಮಿಗಳು, ಸುವರ್ಣಗಿರಿ ವಿರಕ್ತ ಮಠ ಬಡಬಳ್ಳಾರಿ ಪೂಜ್ಯರನ್ನ, ಅದೇ ರೀತಿಯಾಗಿ ಪರಮ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಮಹಾಲಿಂಗ ಮಹಾಸ್ವಾಮಿಗಳು, ಸುವರ್ಣಗಿರಿ ವಿರಕ್ತ ಮಠ ಎತ್ತರದೊಡ್ಡಿ ಪೂಜ್ಯರನ್ನ ವೇದಿಕೆಗೆ ಆಹ್ವಾನಿಸುತ್ತಾ, ಇಂದಿನ 12 ದಿನಗಳ ಕಾಲ ಪ್ರವಚನಕಾರರಾಗಿ ನಾಡಿನ ಹೆಸರಾಂತ ಪ್ರವಚನಕಾರರು ಪರಮ ಪೂಜ್ಯ ಶ್ರೀಮನ್ನಿರಂಜನ ಪ್ರಣವ ಡಾಕ್ಟರ್ ಕುರುಲಿಂಗ ಮಹಾಸ್ವಾಮಿಗಳು, ಅಕ್ಕಿಮಠ್ ಅಗಡಿ, ಜಿಲ್ಲಾ ಹಾವೇರಿ ಪೂಜ್ಯರನ್ನ ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತವನ್ನ ಕೋರಿ, ಅದೇ ರೀತಿಯಾಗಿ ಇವತ್ತಿನ 3ನೇ ದಿನದ ಪ್ರವಚನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶರಣಶ್ರೀ ಶರಣಪ್ಪ ತೆಂಗಿನಕಾಯಿ ಅಧ್ಯಕ್ಷರು, ಬಸವ ಚಾರಿಟಬಲ್ ಟ್ರಸ್ಟ್ ಸಿಂಧನೂರು, ಇವರನ್ನ ವೇದಿಕೆಗೆ ಆತ್ಮೀಯವಾಗಿ ಆಹ್ವಾನಿಸ್ತಾ ಇದ್ದಾರೆ. ಶರಣಶ್ರೀ ಶರಣಪ್ಪ ತೆಂಗಿನಕಾಯಿ ಬಸವ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರು ಸಿಂಧನೂರು, ಇವರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಇಂದಿನ ದಾಸೋಹಿಗಳಾಗಿ ಶಿವಯೋಗಿ ಪತ್ತಿನ ಸೌಹಾರ್ದಿ ಸಹಕಾರ ಸಂಘದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶರಣಶ್ರೀ ತಿಮ್ಮಾರೆಡ್ಡಿ ಮಲ್ಲಾಪುರ್, ಇವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಸವ ಶ್ರೀರಕ್ಷೆಯನ್ನು ನಾವು ಎಲ್ಲ ಸಮಾಜದ ಕಾಯಕ ಜೀವಿಗಳ ಅವರ ಒಂದು ಮುಖಂಡರಿಗೆ ನಾವು ಗೌರವ ಬಸವ ಶ್ರೀರಕ್ಷೆಯನ್ನ ಕೊಡ್ತಾ ಇದ್ದೇವೆ. ಇವತ್ತು ಕೂಡ ಶರಣ ಶ್ರೀ ಕೆ ಶರಣಬಸವ ವಕೀಲರು ಕೋಲ್ಕಂದಿನ್ನಿ ಅಧ್ಯಕ್ಷರು, ಲಾಳಗೊಂಡ ಸಮಾಜ ಸಿಂಧನೂರು, ಇವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶರಣ ಶ್ರೀ ಕೆ ಶರಣಬಸವ ವಕೀಲರು ಅಧ್ಯಕ್ಷರು, ಲಾಳಗೊಂಡ ಸಮಾಜ, ಇವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಶರಣ ಶ್ರೀ ಕೆ ಭೀಮಣ್ಣ ವಕೀಲರು ಅಧ್ಯಕ್ಷರು, ಹಾಲುಮತ ಸಮಾಜ, ಇವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶರಣ ಶ್ರೀ ಕೆ ಭೀಮಣ್ಣ ವಕೀಲರು, ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶರಣ ಶ್ರೀ ಭೀಮಣ್ಣ ಹೂಗಾರ್ ಅಧ್ಯಕ್ಷರು, ಹೂಗಾರ್ ಸಮಾಜ, ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ.
ಶರಣ ಶ್ರೀ ರಾಘವೇಂದರ್ ಅಧ್ಯಕ್ಷರು ಶಿವಶರಣ ಸಮಗಾರ ಹರಳಯ್ಯ ಸಮಾಜ ಇವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶರಣ ಶ್ರೀ ರಾಮಕೃಷ್ಣ ಭಜಂತ್ರಿ ಅಧ್ಯಕ್ಷರು ಶಿವಶರಣ ನೂಲಿಯ ಚಂದಯ್ಯ ಸಮಾಜ ಇವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶರಣ ಶ್ರೀ ಎನ್ ಅಮರೇಶ್ ಅಧ್ಯಕ್ಷರು ಬಡಜಿಗೆ ಸಮಾಜ ಇವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಶರಣ ಶ್ರೀ ಮಲ್ಲಿಕಾರ್ಜುನ್ ಕಲ್ಲೂರ್ ಅಧ್ಯಕ್ಷರು ಪಂಚಮಶಾಲಿ ಸಮಾಜ ಇವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶರಣ ಶ್ರೀ ಶರಣಪ್ಪ ಗಾಣಿಗೆ ಅಧ್ಯಕ್ಷರು ಗಾಣಿಗೆ ಸಮಾಜ ಸಿಂಧನೂರು ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶರಣ ಶ್ರೀ ಅಮರೇಶ್ ನಾಗರಿಕರ್ ಅಧ್ಯಕ್ಷರು ಸಿಂಪಿಗೆ ಸಮಾಜ ಇವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ಸಂಗೀತ ಸೇವೆಯನ್ನ ಗೈತಕ್ಕಂತ ಸಂಗೀತ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸಿ ಮುಂದೆ ಕುಳಿತಿರ್ತಕ್ಕಂಥ ಎಲ್ಲ ಶರಣ ತಂದೆ ತಾಯಿಗಳೇ ಪತ್ರಿಕಾ ಮಿತ್ರರನ್ನು ಕೂಡ ವೇದಿಕೆಗೆ ಆತ್ಮೀಯವಾಗಿ ಆಹ್ವಾನಿಸಿ ಈಗ ಮೊದಲಿಗೆ ವಚನ ಪ್ರಾರ್ಥನೆಯೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ನಮ್ಮ ಸಂಗೀತ ಬಳಗದವರಿಂದ ವಚನ ಪ್ರಾರ್ಥನೆ. ನಂಬರು ನಚ್ಚರು ಬರಿದೆ ಕರೆವರು ನಂಬರು ನಚ್ಚರು ಬರಿದೆ ಕರೆವರು ನಂಬರು ನಚ್ಚರು ಬರಿದೆ ಕರೆವರು ನಂಬಲರಿಯರಿ ಲೋಕನರು ನಂಬಲರಿಯರಿ ಲೋಕನರು ನಂಬರು ನಚ್ಚರು ಬರಿದೆ ಕರೆವರು ನಂಬರು ನಚ್ಚರು ಬರಿದೆ ಕರೆವರು ನಂಬರು ನಚ್ಚರು ಬರಿದೆ ಕರೆವರು ನಂಬರು ನಚ್ಚರು ಬರಿದೆ ಕರೆವರು ಒಮ್ಮೆ ಮೆಟ್ಟಿಗೂ ಗೆಲ್ಲ ಕೂಡಲ ಸಂಗಮ ದೇವ ಒಮ್ಮೆ ಮೆಟ್ಟಿಗೂ ಗೆಲ್ಲ ಕೂಡಲ ಸಂಗಮ ದೇವ ನಂಬರು ನಚ್ಚರು ಬರಿದೆ ಕರೆವರು ನಂಬರು ನಚ್ಚರು ಬರಿದೆ ಕರೆವರು ನಂಬರು ನಚ್ಚರು ನಂಬರು ನಚ್ಚರು ಬರಿದೆ ಕರೆವರು ಒಮ್ಮೆ ಮೆಟ್ಟಿಗೂ ಗೆಲ್ಲ ಕೂಡಲ ಸಂಗಮ ದೇವ ಒಮ್ಮೆ ಮೆಟ್ಟಿಗೂ ಗೆಲ್ಲ ಕೂಡಲ ಸಂಗಮ ದೇವ ಒಮ್ಮೆ ಮೆಟ್ಟಿಗೂ ಗೆಲ್ಲ ಕೂಡಲ ಸಂಗಮ ದೇವ ನಂಬರು ನಚ್ಚರು ಬರಿದೆ ಕರೆವರು ನಂಬರು ನಚ್ಚರು ನಂಬರು ನಚ್ಚರು ನಂಬರು ನಚ್ಚರು ಬರಿದೆ ಜೈ ಗುರು ಬಸವೇಶ ಶರಣು ಶರಣಾರ್ಥಿ. ವಚನ ಪ್ರಾರ್ಥನೆಗೈದ ಶರಣರಿಗೆ ಶರಣಾರ್ಥಿಗಳು. ಈಗ ನಮ್ಮ ಬಸವ ಜಯಂತ್ಯೋತ್ಸವ ಸಮಿತಿಯ ಹಿರಿಯ ಸದಸ್ಯರಾಗಿರ್ತಕ್ಕಂಥ
ಗುಂಡಪ್ಪಣ್ಣ ಬಳಿಗೆರ್ ಅವರು ಬಂದು ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯಮಾನ್ಯರಿಗೆ ಬಸವ ಶ್ರೀರಕ್ಷೆಯನ್ನು ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತಿಸುವಂತೆ ಕೇಳ್ಕೊಳ್ತಾ. ಮೊದಲನೇದಾಗಿ ಈ ಕಾರ್ಯಕ್ರಮದ ಪ್ರವಚನಕಾರರಾಗಿರ್ತಕ್ಕಂಥ ಪರಮ ಪೂಜ್ಯ ಶ್ರೀಮಂದಿರ ಪ್ರಣವ ಡಾಕ್ಟರ್ ಮುರಳಿಗ ಮಹಾಸ್ವಾಮಿಗಳು ಅಕ್ಕಿಮಠ್ ಅಗಡಿ ಪೂಜ್ಯರನ್ನ ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ತಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರ್ತಕ್ಕಂಥ ನಮ್ಮವರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಹಾಗೂ ಅಧ್ಯಕ್ಷರು ಬಸವ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾಗಿರ್ತಕ್ಕಂಥ ಶರಣ ಶ್ರೀ ಶರಣಪ್ಪ ತೆಂಗಿನಕಾಯಿ ಅಣ್ಣನವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದಾರೆ. ಗುಂಡಪ್ಪಣ್ಣ ಬಳಿಗೆರ್ ಅವರು ಇವರನ್ನ ಆತ್ಮೀಯವಾಗಿ ಸ್ವಾಗತಿಸಬೇಕು. ಶ್ರೀ ಗುರು ಬಸವಲಿಂಗಾಯ ಇವತ್ತಿನ ಮಹಾದಾಸೋಹಿಗಳಾಗಿರ್ತಕ್ಕಂಥ ಶರಣ ಶ್ರೀ ತಿಮ್ಮಾರೆಡ್ಡಿ ಮಲ್ಲಾಪ್ ಶಿವಯೋಗಿ ಪತ್ತಿನ ಸಂವಾದ ಸಹಕಾರ ಸಂಘದ ಉಪಾಧ್ಯಕ್ಷರು ಇವರನ್ನು ಕೂಡ ಆತ್ಮೀಯವಾಗಿ ಈ ವೇದಿಕೆಗೆ ಆಹ್ವಾನಿಸ್ತಾ ಇದ್ದಾರೆ. ಗುಂಡಪ್ಪಣ್ಣನವರು ಇವರನ್ನ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ. ಇನ್ನೋರ್ವರು ಆತ್ಮೀಯರು ಲಾಲ್ಗೊಂಡ ಸಮಾಜ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ನಮ್ಮ ಗುಂಡಪ್ಪಣ್ಣ ಬಳಿಗೆರ್ ಸರ್ ಅವರು ಅವರನ್ನ ಸ್ವಾಗತಿಸಬೇಕಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇವೆ. ಓಂ ಶ್ರೀ ಗುರು ಬಸವಲಿಂಗಾಯ. ಇನ್ನೋರ್ವರು ಶರಣ ಶ್ರೀ ಕೆ ಭೀಮಣ್ಣ ವಕೀಲರು ಅಧ್ಯಕ್ಷರು ಆಲಮತ ಸಮಾಜ ಇವರನ್ನು ಕೂಡ ಆತ್ಮೀಯವಾಗಿ ಈ ವೇದಿಕೆಗೆ ಸ್ವಾಗತಿಸಿ ಅವರನ್ನ ಗುಂಡಪ್ಪಣ್ಣವರು ಸ್ವಾಗತಿಸಬೇಕಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಶರಣ ಶ್ರೀ ಭೀಮಣ್ಣ ಹೂಗಾರ್ ಅಧ್ಯಕ್ಷರು ಹೂಗಾರ್ ಸಮಾಜ ಇವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದಾರೆ. ಗುಂಡಪ್ಪಣ್ಣನವರು ಅವರನ್ನು ಕೂಡ ಸ್ವಾಗತಿಸಬೇಕಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಶರಣ ಶ್ರೀ ಭೀಮಣ್ಣ ಹೂಗಾರ್ ಅಧ್ಯಕ್ಷರು ಹೂಗಾರ್ ಸಮಾಜ ಇವರು ಸೇವೆ ನಿರಂತರವಾಗಿದೆ. ಜೋರಾದ ಚಪ್ಪಾಳೆಯೊಂದಿಗೆ ಇವರನ್ನು ಕೂಡ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಶರಣ ಶ್ರೀ ರಾಘವೇಂದ್ರ ಅಧ್ಯಕ್ಷರು ಶಿವಶರಣ ಸಮಗಾರ ಹಳೆಯ ಸಮಾಜ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶರಣ ಶ್ರೀ ರಾಮಕೃಷ್ಣ ಭಜಂತ್ರಿ ಅಧ್ಯಕ್ಷರು ಶಿವಶರಣ ನೂಲಿಯ ಚಂದಯ್ಯ ಸಮಾಜ ಅವರನ್ನು ಕೂಡ ಆತ್ಮೀಯವಾಗಿ ಗುಂಡಪ್ಪಣ್ಣವರು ಸ್ವಾಗತಿಸಬೇಕಂತೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅದೇ ರೀತಿಯಾಗಿ ಇನ್ನೋರ್ವ ಆತ್ಮೀಯರಾಗಿರ್ತಕ್ಕಂಥ ಶರಣ ಶ್ರೀ ಎನ್ ಅಮರೇಶ್ ಅಧ್ಯಕ್ಷರು ಬಳಿಗೆ ಸಮಾಜ ಇವರನ್ನು ಕೂಡ ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಗುಂಡಪ್ಪಣ್ಣ ಬಳಿಗೆರ್ ಅವರು ಅವರನ್ನ ಆತ್ಮೀಯವಾಗಿ ಸ್ವಾಗತಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅದೇ ರೀತಿಯಾಗಿ ಶರಣ ಶ್ರೀ ಮಲ್ಲಿಕಾರ್ಜುನ್ ಕಲ್ಲೂರ್ ಅವರು ಆಗಮಿಸಬೇಕಾಗಿತ್ತು, ಆಗಮಿಸಿದ್ದಾರೆ. ಶರಣ ಶ್ರೀ ಶರಣಪ್ಪ ಗಾಡಿಗೆ ಅವರು ಕೂಡ ಆಗಮಿಸುವರಿದ್ದಾರೆ. ಅವರ ಪರವಾಗಿ ನಮ್ಮ ಗಾಣಿಗೆ ಸಮಾಜದ ನಮ್ಮವರೇ ಆಗಿರ್ತಕ್ಕಂಥವರು ಹಿರಿಯರಾಗಿರ್ತಕ್ಕಂಥವರು ನಮ್ಮ ಸಂಗಪ್ಪ ಕಾಕಣ್ಣವರು ವೇದಿಕೆಗೆ ಆಗಮಿಸಿ ಈ ಬಸವ ಶ್ರೀ ರಕ್ಷಣೆ ಪಡೆದುಕೊಳ್ಳಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ಅವರ ಪರವಾಗಿ ಹಿರಿಯರಾಗಿರ್ತಕ್ಕಂಥ ಸಂಗಪ್ಪ ಕಾಕಣ್ಣವರು ಸರ್ ವೇದಿಕೆಗೆ ಆಗಮಿಸಬೇಕು. ಗುಂಡಪ್ಪಣ್ಣ ಬಳಿಗೆರ್ ಅವರು ಅವರನ್ನ ಆತ್ಮೀಯವಾಗಿ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅದೇ ರೀತಿಯಾಗಿ ನಮ್ಮ ಇವರನ್ನ ಸಂಗೀತ ಬಳಗದವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನ ಕೋರಿ ಈಗ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವನ್ನ ನೆರವೇರ್ತಾ ಇದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು
ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು ಬಸವೇಶ್ವರರ ರೂಪಚಿತ್ರಕ್ಕೆ ಮಾಲಾರ್ಪಣೆ ಮಾಡುವುದರ ಮೂಲಕ ಹಾಗೂ ಪುಷ್ಪಾರ್ಪಣೆ ಮಾಡುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಬಸವಲಿಂಗಾಯ ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾಲಂಗೆ ಕಾಲದನುಪಮಶೀಲಂ ಬಸವಂ ಜಂಗಮಲೋಲಂ ಬಸವ ರಕ್ಷಿಸುವೆನ್ನ ಸಂಗನ ಬಸವ ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ಎನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತಂದೆ ನೀನು ತಾಯಿ ನೀನು ಗಂಡು ನೀನು ವರ ನೀನು ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ ಕಾಲಲತ್ತು ನೀಡಲತ್ತು ನಿಮ್ಮ ಧರ್ಮ ಶರಣ ಸತಿ ಲಿಂಗಪತಿ ಜಯ ಗುರು ಬಸವೇಶ ಶರಣ ಶರಣಾಯಿ ಜಯ ಗುರು ಬಸವೇಶ ಶರಣ ಶರಣಾಯಿ. ಶಿವಯೋಗಿ ಪತ್ತಿನ ಸೌಹಾರ್ದ ಸಹಕಾರ ಸಂಘದ ಉಪಾಧ್ಯಕ್ಷರಿಗೆ ಈಗ ಗೌರವ ಸಿದ್ಧರೀಕ್ಷೆ ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರು ಇವರಿಗೆ ಗೌರವಿಸಬೇಕಂತ ಹೇಳಿ ವಿನಂತಿಸಿಕೊಳ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಂ ಬುಟ್ಟಿಗೆ ಮೂಲಂ ಬಸವಂ ಕಾಲಂಗೆ ಕಾಲನದುಪಮಶೀಲಂ ಬಸವಂ ಜಂಗಮಲೋಲಂ ಬಸವ ರಕ್ಷಿಪುರೆನ್ನ ಸಂಗನ ಬಸವ ಎಂಬಲ್ಲಿ ಎನ್ನ ಭವಹರಿಯಿದ್ದು ಸ ಎಂಬಲ್ಲಿ ಸರ್ವಜ್ಞಾನಿಯಾದೆನು ಎಂದು ವಚಿಸುಡಿ ವಸ್ತು ಚೈತನ್ಯಾತ್ಮಕನಾದೆನು. ಇಂತಿ ಬಸವಾಕ್ಷರ ತ್ರಯಗಳಿಂದ ಸರ್ವಾಂಗದಲ್ಲಿ ತೊಳಗಿ ಬೆಳಗುವುದು ಕಂಡು ಆನು ನೀನು ಬಸವ ಬಸವ ಎಂದು ಬದುಕಿದೆವು ಕಾಣ ಗುರೀಶ್ವರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಗಳನ್ನ ಸಲ್ಲಿಸಿ ಈಗ ವೇದಿಕೆಯ ನಮ್ಮ ಪರಮ ಪೂಜ್ಯ ಪ್ರವಚನಕಾರರಾಗಿರ್ತಕ್ಕಂಥ ಡಾಕ್ಟರ್ ಗುರುಲಿಂಗಮ್ಮ ಸ್ವಾಮಿಗಳು ಪ್ರವಚನಕಾರ್ಯವನ್ನ ನಡೆಸಿಕೊಡ್ಬೇಕಂತ ಅವರಿಗೆ ವಿನಂತಿಸಿಕೊಳ್ತಾ ಇದ್ದೇನೆ. ಸಮಯ 7:25ಕ್ಕೆ ಮುಗಿಸಿವಿ. ಪ್ರತಿದಿನವೂ ಇದೇ ಸಮಯನ ಮಾಡಿಕೊಂಡು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಶ್ರೀ ಗುರು ಬಸವೇಶ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ. ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾಲಕ್ಕೆ ಕಾಲನರುಪಮಶೀಲಂ ಬಸವಂ ಜಂಗಮವರಲೋಲಂ ಬಸವ ರಕ್ಷಿಪುರೆನ್ನ ಸಂಗನ ಬಸವ. ಬಸವಂ ಭಕ್ತಿಗೆ ಮೂಲಂ ಬಸವಂ ಕಾಲಂಗೆ ಕಾಲನದುಪಮಶೀಲಂ ಬಸವಂ ಜಂಗಮಲೋಲಂ ಬಸವ ರಕ್ಷಿಪುರೆನ್ನ ಸಂಗನ ಬಸವ. ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ಎನಗೆ ವಸುದೇಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ.
ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಜಗದಗಲ ಮುಗಿದಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀ ಶರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಅಗಮ್ಯ ಅಗೋಚರ ಅಪ್ರತಿಮ ಲಿಂಗಮೇ ಕೂಡಲ ಸಂಗಮ ದೇವ ನೀವೆನ್ನ ಕರಸ್ಥಳಕ್ಕೆ ಬಂದು ಚುಳುಕಾಗಿರೆಯ. ಕೂಡಲ ಸಂಗಮ ದೇವ ನೀವೆನ್ನ ಕರಸ್ಥಳಕ್ಕೆ ಬಂದು ಸುಳುಕಾರಿರಯ್ಯ. ಕೂಡಲ ಸಂಗಮ ದೇವ ನೀವೆನ್ನ ಕರಸ್ಥಳಕ್ಕೆ ಬಂದು ಸುಳುಕಾರಿರಯ್ಯ. ಜಯ ಗುರು ಬಸವೇಶ ಶರಣು ಶರಣಾರ್ಥಿ. 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 ಎಲ್ಲ ಶರಣ ಸಂಪತ್ತು ಸಾಮೂಹಿಕ ಭಜನೆಯಲ್ಲಿ ಪಾಲ್ಗೊಳ್ಳಬೇಕು. ಎಲ್ಲರಿಗೂ ಪ್ರತಿನಿತ್ಯ ಸಾಮೂಹಿಕ ಭಜನೆ ಇರ್ತದೆ, ಅದರಲ್ಲಿ ಪಾಲ್ಗೊಳ್ಳಬೇಕಾಗಿ ಜಯ ಗುರು ಬಸವ 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 ಶ್ರೀ ಗುರು ಬಸವ ಲಿಂಗಾಯ ನಮಃ ಶ್ರೀ ಗುರು ಬಸವ ಲಿಂಗಾಯ ನಮಃ. ಶ್ರೀ ಗುರು ಬಸವ ಲಿಂಗಾಯ ನಮಃ ಶ್ರೀ ಗುರು ಬಸವ ಲಿಂಗಾಯ ನಮಃ ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಶಿವನೇ ಬಸವ ಬಸವ ಶಿವನೇ ಜಯ ಗುರು ಬಸವ 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 ಮಹಾತ್ಮ ವಿಶ್ವಗುರು ಬಸವೇಶ್ವರ ಮಹಾರಾಜ್ ಕಿ ಜೈ. ಮಹಾತ್ಮ ವಿಶ್ವಗುರು ಬಸವಣ್ಣನವರಿಗೆ ಶರಣು ಶರಣಾರ್ಥಿ. ವೈರಾಗ್ಯ ನಿಧಿ ಅಕ್ಕ ಮಹಾದೇವಿ ತಾಯಿಯವರಿಗೆ ಶರಣು ಶರಣಾರ್ಥಿ. ಸೂರ್ಯ ಪೀಠದ ಅಧಿಪತಿ ಅಲ್ಲಮ ಪ್ರಭುದೇವರಿಗೆ ಶರಣು ಶರಣಾರ್ಥಿ. ವೈರಾಗ್ಯ ನಿಧಿ ಚನ್ನ ಬಸವಣ್ಣನವರಿಗೆ
ಶರಣು 12ನೇ ಶತಮಾನದ ಬಸವಾದಿ ಶರಣರಿಗೆ ಶರಣು ಶರಣಾರ್ಥಿ. ಎಲ್ಲ ಸದ್ಭಕ್ತರು ಅದ್ಭುತವಾಗಿ ಭಜನೆಯಲ್ಲಿ ಪಾಲ್ಗೊಂಡ್ರಿ. ತಮಗೆಲ್ಲ ಶುಭವಾಗಲಿ ಅಂತ ಹಾರೈಸಿ ನಿತ್ಯವೂ ಕೂಡ ಪ್ರಾರ್ಥನೆ ಆಗ್ತಾ ಇತ್ತು. ಪ್ರಾರ್ಥನೆಯ ಬದಲಿಗೆ ಒಂದಿಷ್ಟು ಭಜನೆಯಲ್ಲಿ ನಾವು ಪಾಲ್ಗೊಂಡ್ವಿ. ನಿಜವಾಗ್ಲೂ ಪ್ರಾರ್ಥನೆ ಮತ್ತು ಭಜನೆಗೆ ತನ್ನದೇ ಆದಂತ ಶಕ್ತಿ ಇದೆ. ಹೀಗಾಗಿ ಎಲ್ಲವನ್ನ ಮರೆಸಿ ಮನಸ್ಸನ್ನ ಒಂದು ಕಡೆಗೆ ಕೇಂದ್ರೀಕೃತವಾಗಿರ್ತಕ್ಕಂಥ ಶಕ್ತಿ ಇರೋದು ಭಜನೆ ಮತ್ತು ಪ್ರಾರ್ಥನೆ. ಹೀಗಾಗಿ ಅಂತಹ ಒಂದು ಭಜನೆಯಲ್ಲಿ ತಾವೆಲ್ಲ ಪಾಲ್ಗೊಂಡಿದ್ದೀರಿ ಅಂತಕ್ಕಂಥದ್ದು. ಬಸವಾದಿ ಪ್ರಮಥರನ್ನ ವಿಶ್ವದ ಎಲ್ಲ ಮಹಾದಾರ್ಶನಿಕರನ್ನ ಸ್ಮರಣೆ ಮಾಡಿ ಜಂಗಮ ಜ್ಯೋತಿ ಮಹಾ ತಪಸ್ವಿ ಲೋಕಪೂಜ್ಯರಾಗಿರುವಂತಹ ಅಥಣಿಯ ಮುರುಗೇಂದ್ರ ಮಹಾಶಿವೇಗಳವರನ್ನ, ಧಾರವಾಡದ ಮೃತ್ಯುಂಜಯ ಮಹಾಂತಪ್ಪಗಳನ್ನ, ಹಾಗೆ ಒಳಬಳ್ಳಾರಿಯ ಚನ್ನಬಸವ ತಾತನವರನ್ನ ಹೃದಯ ಮಂದಿರದಲ್ಲಿ ಸ್ಮರಣೆ ಮಾಡಿ ಬಸವ ಜಯಂತಿ ಅಂಗವಾಗಿ ಜರುಗುತ್ತಿರುವಂತಹ ಶರಣರ ಜೀವನ ದರ್ಶನ ಪ್ರವಚನದ ಕಾರ್ಯಕ್ರಮದಲ್ಲಿ 3ನೇ ದಿನದ ಒಂದು ವೇದಿಕೆ ಮೇಲೆ ಸಂಗೀತ ಸೇವೆ ನೀಡತಕ್ಕಂತ ಪ್ರೀತಿಯ ಸಂಗೀತ ಕಲಾ ಬಳಗವೇ, ಪ್ರವಚನವನ್ನು ಆಲಿಸಲಿಕ್ಕೆ ಬಂದಿರತಕ್ಕಂತ ಎಲ್ಲ ಶರಣ ತಂದೆ ತಾಯಿಗಳೇ, ಹಾಗೆ ಇವತ್ತಿನ ವೇದಿಕೆ ಮೇಲೆ ಬಸವ ಶ್ರೀರಕ್ಷೆಯನ್ನು ಪಡೆದುಕೊಂಡು ಬಸವ ಅನುಯಾಯಿಗಳಾಗಿ ಬಸವಾದಿ ಶರಣರ ಚಿಂತನೆಗಳನ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿರ್ತಕ್ಕಂಥ ಎಲ್ಲ ಕಾಯಕ ಸಮಾಜದ ಶರಣ ಬಂಧುಗಳಲ್ಲಿ ಕೂಡ ಭಕ್ತಿಪೂರ್ವಕವಾದ ಶರಣು ಶರಣಾರ್ಥಿಗಳನ್ನ ಸಮರ್ಪಣೆಯನ್ನು ಮಾಡ್ತಾ, ದಾಸೋಹ ಸೇವಾರ್ಥಿಗಳೇ, ಮಾಧ್ಯಮದ ಮಿತ್ರರೇ, ಕಮಿಟಿಯ ಎಲ್ಲ ಪದಾಧಿಕಾರಿಗಳೇ, ಅವರಿವರೆನ್ನದೇ ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಬಸವ ಜಯಂತಿಯ ನಿಮಿತ್ತವಾಗಿ ಈ ಮೈದಾನದಲ್ಲಿ ಜ್ಞಾನ ದಾಸೋಹ ನಡೀತಾ ಇದೆ. ಬಹುಶಃ ದಿನದಿಂದ ದಿನಕ್ಕೆ ನನಗೆ ನೋಡಿದಾಗ ಈ ವೇದಿಕೆ ಹಿಂಗ ಅನಿಸ್ತಾ ಇದ್ದೇ ಅಲ್ಲ, 12ನೇ ಶತಮಾನದಲ್ಲಿ ಹೇಗೆ ಅಪ್ಪ ಬಸವಣ್ಣನವರು ಕಲ್ಯಾಣದ ಅಂಗಳದಲ್ಲಿ ಅನುಭವ ಮಂಟಪದೊಳಗ ಎಲ್ಲ ಕಾಯಕ ಸಮಾಜದ ಬಂಧುಗಳನ್ನ ಒಂದು ಕಡೆಗೆ ಕೂಡಿಸಿ ಕಾಯಕದ ಮಹತ್ವವನ್ನು ತಿಳಿಸಿ ದಾಸೋಹ, ಇಷ್ಟಲಿಂಗ ಪೂಜೆ ಈ ರೀತಿಯಾಗಿರ್ತಕ್ಕಂತಹ ಸದ್ಭಾವನೆಯ ಒಂದು ಅನುಭವ ಮಂಟಪ ಕೇವಲ 12ನೇ ಶತಮಾನದಲ್ಲಿ ಅಷ್ಟೇ ಇರಲಿಲ್ಲ. 21ನೇ ಶತಮಾನದೊಳಗ ಮತ್ತೆ ನಾವು ಕಲ್ಯಾಣದ ಅಂಗಳದ ಅನುಭವ ಮಂಟಪ ನೋಡಬಹುದಾಗಿತ್ತು ಅಂತಂದ್ರ ಅದು ಸಿಂಧನೂರಿನ ಮಹಾವೇದಿಕೆ ಮೇಲೆ ಅದು ಕಾಣ್ತಾ ಇದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತಕ್ಕಂಥ. ಏನಿದು ವೇದಿಕೆ? ಇದು ಸಮಾನತೆಯ ವೇದಿಕೆ. ಇಲ್ಲಿ ನಾನು ಮೇಲು ಕೀಳು ಅನ್ನುವಂತಹ ಭಾವನೆ ಇಲ್ಲ, ನಾನು ಶ್ರೀಮಂತ ಬಡವ ಅಂತಕ್ಕಂತಹ ವ್ಯತ್ಯಾಸಗಳಿಲ್ಲ. ನಾವೆಲ್ಲ ಒಂದೇ ಕುಟುಂಬದವರು, ನಾವೆಲ್ಲ ಬಸವಣ್ಣ ಬಿತ್ತಿದ ಬೀಜಗಳು ನಾವೆಲ್ಲ. ಹೀಗಾಗಿ ಹೇಳ್ತಾರೆ, ಬಸವಣ್ಣ ಬಿತ್ತಿದ ಬೀಜಗಳು ನಮಗಿರೋದು ಎಂದೆಂದು ಸಾವು ಅನ್ನುವಂಥದ್ದು. ಬಹುಶಃ ಅಪ್ಪ ಬಸವಣ್ಣ ಇಂಥ ಒಂದು ಎಲ್ಲ ಸಮಾಜಗಳನ್ನ, ಯಾವ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮಾಜಗಳನ್ನು ಕೂಡ ಮೇಲೆತ್ತುವಂತ ಕೆಲಸವನ್ನು ಮಾಡಿ ನಿಮಗೂ ಕೂಡ ಸಮಾನತೆ ಇದೆ ಅಂತಕ್ಕಂಥದ್ದನ್ನ ತೋರಿಸಿ ಅವರಿಗೆ ಅನುಭವ ಮಂಟಪದೊಳಗೆ ಸರಿಸಮಾನವಾಗಿರ್ತಕ್ಕಂಥ ವೇದಿಕೆಯನ್ನು ಕಲ್ಪಿಸಿಕೊಂಡು ಆ ಭಾವನೆಯ ಮನಸ್ಸು ಅಪ್ಪ ಬಸವಣ್ಣನವರಿಗೆ ಆಗ ಇತ್ತದು. 900 ವರ್ಷಗಳ ಹಿಂದೆ ಅಪ್ಪ ಬಸವಣ್ಣನವರ ವಿಚಾರಧಾರೆಗಳು ಯಾವ ಸಮಾಜದಲ್ಲಿ ಆಗಿರ್ತಕ್ಕಂಥ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಅಂತಕ್ಕಂಥ ಮಾತನ್ನ ಬಳಸ್ತಕ್ಕಂಥ ಅಪ್ಪ ಬಸವಣ್ಣನವರು ಇವರ ಭಾವನೆಯ ವಿಚಾರಗಳನ್ನ ಕಂಡು ಮಾದಾರ ಚೆನ್ನಯ್ಯ ಅಂತಕ್ಕಂಥ ಶರಣರು ಅವರು ಕನ್ನಡದವರಲ್ಲ, ತಮಿಳುನಾಡಿನವರು. ಯಾವ ತಮಿಳುನಾಡಿನಲ್ಲಿರ್ತಕ್ಕಂತಹ ಕಂಚಿ ಪಟ್ಟಣದಲ್ಲಿರುವಂತಹ ಚೋಳ ರಾಜನ ಕುದುರೆಗೆ ಹುಲ್ಲು ಹಾಕ್ತಕ್ಕಂತಹ ಕಾಯಕ ಮಾಡ್ತಿರ್ತಕ್ಕಂಥ ಶರಣರು ಯಾರು? ಮಾದಾರ ಚೆನ್ನಯ್ಯ. ನಡೆಯೊಳಗ ನುಡಿಯೊಳಗ ಒಂದೇ ಆಗಿರ್ತಕ್ಕಂಥ ಮಾದಾರ ಚೆನ್ನಯ್ಯನವರು ಯಾವ ತಮಿಳುನಾಡಿನಿಂದ ಕಲ್ಯಾಣದ ಅಂಗಳಕ್ಕ ಅಪ್ಪ ಬಸವಣ್ಣನವರನ್ನು ಹುಡ್ಕೊಂಡು ಬಂದ್ರು ಅಂತಂದ್ರ ಹಾಗೇನು ಇಂಟರ್ನೆಟ್ ಇತ್ತೇನು, ಹಾಗೇನು ಮೊಬೈಲ್ ಇತ್ತೇನು, ಏನೂ ಇರಲಿಲ್ಲ.
ಏನೂ ಇಲ್ಲದ ಕಾಲದೊಳಗ ಅಪ್ಪನ ವಿಚಾರಧಾರೆಗಳು ಕನ್ನಡದ ನೆಲದಾಟಿ ತಮಿಳುನಾಡಿಗೆ ಹೋಗಿತ್ತು ಅಂತಂದ್ರ ಅಪ್ಪನ ತತ್ವ ಸಿದ್ಧಾಂತ ಎಷ್ಟರ ಮಟ್ಟಿಗೆ ಗಟ್ಟಿತ್ತು ಅನ್ನುವಂಥದ್ದನ್ನ ಇಲ್ಲಿ ನಾವು ಅವಲೋಕನ ಮಾಡ್ಕೊಳ್ಬೇಕಾಗ್ತದೆ. ಪ್ರತಿಯೊಬ್ಬರ ಜೀವನಕ್ಕೂ ಕೂಡ ಸರಳತೆಯ ವಚನ ಸಾಹಿತ್ಯವನ್ನು ಕೊಟ್ಟರು. ಎಲ್ಲ ಧರ್ಮ ಗ್ರಂಥಗಳನ್ನ ಓದ್ತಾ ಹೋದಾಗ ವೇದ ಉಪನಿಷತ್ತು ಆಗಮಗಳಲ್ಲಿ ಕೂಡಿರ್ತಕ್ಕಂತಹ ಕಠಿಣವಾಗಿರುವಂತಹ ಸಂಸ್ಕೃತ ಭಾಷೆಯೊಳಗಿದ್ರೆ ಬಸವಾದಿ ಶರಣರ ವಚನ ಸಾಹಿತ್ಯ ಅದು ಸರಳ ಸಾಹಿತ್ಯ ಆಗಿತ್ತು. ಓದದೇ ಇರುವಂತಹ ಅವಿದ್ಯಾವಂತನಿಗೂ ಕೂಡ ಸರಳತೆಯಿಂದ ಅರ್ಥವಾಗ್ತಕ್ಕಂತಹ ಭಾಷೆಯೊಳಗ ಸರಳತೆಯ ನುಡಿಗಳಲ್ಲಿ ದೃಷ್ಟಾಂತಗಳನ್ನ ಕೊಡ್ತಾ ಕೊಡ್ತಾ ವಚನಗಳನ್ನ ಬರೀತಾನೆ ಶರಣ. ಏನು ಜೀವನದೊಳಗೆ ಬೇಕಾಗಿರ್ತಕ್ಕಂಥದ್ದು, ಭಗವಂತನನ್ನ ಒಲಿಸ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂಥದ್ದು ಏನಪ್ಪ? ಬಹಳ ಜನ ದೇವರನ್ನ ಒಲಿಸ್ಕೊಳ್ಬೇಕಂತೇಳಿ ಏನೇನೋ ದಾನ ಮಾಡೋರದ, ಹೋಮ ಕುಂಡಗಳನ್ನ ಮಾಡಿ ಆ ರೇಷ್ಮೆ ಸೀರೆ ಹಾಕೋದೇನು, ಹಣ್ಣುಗಳನ್ನ ಹಾಕೋದೇನು, ದೇವರ ಹೆಸರುಗಳಲ್ಲಿ ಮೂಕ ಪ್ರಾಣಿಗಳನ್ನ ಬಲಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಅಷ್ಟೇ ಅಲ್ಲ. ವಿಚಿತ್ರ ಏನು ಇವರು ಭಕ್ತಿ ಅಂತಂದು ದೇವರನ್ನು ಒಲಿಸ್ಕೊಳ್ಳಿಕ್ಕೆ ಅಂತಂದ್ರ ಒಂದಿಷ್ಟು ಹುಡುಗರನ್ನ ಜನರನ್ನ ನೋಡಿ ನಾನು ಇಲ್ಲಿ ತನ ಹೆಣ್ಮಕ್ಳು ಬಿಟ್ಟಂಗೆ ಕೂದ್ಲಾ ಬಿಟ್ಟಿರ್ತಾರ. ಯಾಕ್ರಪ್ಪ ಹಿಂಗ್ ಕೂದ್ಲಾ ಬಿಟ್ಟಿರಿ ಅಂದ್ರೆ ಅವಾಗ ಹೇಳ್ತಾನವ, ಅಜ್ಜರ ನಾನು ಹರಕಿ ಕಟ್ಕೊಂಡಿನಿ. ಏನ್ ಕಟ್ಕೊಂಡಿ? ಹರಕಿ ಕಟ್ಟೀನಿ ಅಂತ ಅನವ. ಎದ್ರ ಹರಿಕಪ್ಪ? ಧರ್ಮಸ್ಥಳ ಮಂಜುನಾಥಗ ತಿರುಪತಿ ತಿಮ್ಮಪ್ಪಗ ಕೂದ್ಲಾ ಕೊಡ್ತೀನಿ ಅಂತ ಹರಕಿ ಕಟ್ಕೊಂಡಿನಿ ಅಂತ ಅನಿವ. ಅವು ಉದ್ದುದ್ದು ಬೆಳೆದಿಂತವ, ತಲೆ ಬೋಡಿಸ್ಕೊಂಡು ಬರ್ತಾರ ಇವರು ಆ ದೇವರಿಗೆ ಹೋಗಿ. ಅವ ತಲೆ ಬೋಳಿಸ್ಕೊಂಡು ಬಂದಾನ ಅಂತಂದ್ರೆ ತಿಳ್ಕೊಂಡು ಒಂದು ಧರ್ಮಸ್ಥಳಕ್ಕೆ ಹೋಗಿ ಬಂದಾನ, ಇಲ್ಲ ತಿರುಪತಿ ತಿಮ್ಮಪ್ಪ ಹೋಗಿ ಬಂದಾನ ಅಂತೇಳಿ ಕೂದಲುಗಳನ್ನ ಕೊಟ್ಟು ದೇವರನ್ನ ಒಲಿಸ್ಕೊಳ್ಳೋದಾರ. ನಾನು ಅವನಿಗೆ ಕೇಳಿದೆ, ಅಲ್ಲೋ ಕೂದಲ ಯಾಕೆ ಕೊಡ್ತೀವಿ ಅಂತ ಕೇಳಿದ್ ನಾನು ಅವನಿಗೆ. ಕೂದಲ ಯಾಕೆ ಕೊಡ್ತಾನಂದ್ರೆ ಅದಕ್ಕೆ ಗೊಬ್ಬರ ಇಲ್ಲ, ಎಣ್ಣಿಲ್ಲ, ಏನು ಇಲ್ಲ, ಬೆಳಿತೈತೆ, ಅದು ನೀರು ಹಾಕ್ಬಾರ್ದಂತ ಬೆಳಿತೈತೆ, ಅದಕ್ಕೆ ಕೊಡ್ತಾನೆ. ಯಾಕಪ್ಪ? ಕೂದಲ ಕೊಡು ಜಾಗದಾಗ ಎರಡು ಕೈ ಅದಾವ, ಒಂದು ಕೈ ಕತ್ತರಿಸ್ಕೊಡ್ತೀನಿ ಅಂತ ಯಾಕೆ ಕಡಬಾರ್ದೇವ ತಿಮ್ಮಪ್ಪಗ? ಎರಡು ಕಣ್ಣದ ಅದ್ರೊಳಗೆ ಒಂದು ಕಣ್ಣು ತೆಗೆದು ಕೊಡ್ತೀನಿ ಅಂತ ಯಾಕೆ ಕಡಬಾರ್ದು? ಗೊತ್ತದ ಇವಂಗ, ಕಣ್ಣು ಕೊಟ್ರ ಕೈ ಕೊಟ್ರ ಮತ್ತೆ ಹುಟ್ಟಾಗಿಲ್ಲ, ಕೂದಲ ಕೊಟ್ರ ಮತ್ತೆ ಇನ್ನೊಂದು ತಿಂಗಳಿಗೆ ಬರ್ತಾವ ಅನ್ನೋದು ಗೊತ್ತದ. ಇಂಥ ಹರಿಕೆಗಳನ್ನ ಕಟ್ಟಿಕೊಳ್ಳೋರು ಬಹಳ ಜನ ಇದ್ದಾರೆ. ಹೀಗಾಗಿ ಹರಿಕೆಗೆ ತಂದ ಕುರಿ ತರಳು ತೋರಣಗಳನ್ನ ಮೇದಿತ್ತು ಅಂದ ಹಾಗೆ ಆ ಕುರಿಗೆ ಗೊತ್ತಿಲ್ಲ ನನ್ನನ್ನ ಬಲಿ ಕೊಡ್ತಾರಂತೇಳಿ, ಆದ್ರೂ ಕೂಡ ಹೆಂಗ ಆಹಾರವನ್ನ ತಿಂತಿತ್ತೋ ಹಂಗ ಮನುಷ್ಯನಾದವನು ಧಾರ್ಮಿಕ ಭಕ್ತಿಯನ್ನು ತೋರಿಸ್ತಾ ತೋರಿಸ್ತಾ ಜೀವನದೊಳಗೆ ಆ ದೇವರನ್ನು ಒಲಿಸ್ಕೊಳ್ತೀನಿ, ಈ ದೇವರನ್ನು ಒಲಿಸ್ಕೊಳ್ತೀನಿ ಅಂತ ಹೊಂಟ. ಆದ್ರೆ ಈ ಜೀವನದೊಳಗ ನೀನು ಭಗವಂತನನ್ನ ಒಲಿಸ್ಕೊಳ್ಬೇಕಾಗಿತ್ತು ಅಂತಂತಂದ್ರ ತಮ್ಮ ನೀನು ಈ ಸೂತ್ರಗಳನ್ನ ಅಳವಡಿಸ್ಕೊ ಅಂತ ಹೇಳಿ ಅಪ್ಪ ಬಸವಣ್ಣನವರು ಈ ಸಮಾಜಕ್ಕೆ ಏನ್ ಕೊಡ್ತಾರ ಅಂತಂದ್ರ 7 ಸೂತ್ರಗಳನ್ನು ಹೇಳ್ತಾರೆ. 7 ಸೂತ್ರದ ಒಂದು ವಚನವನ್ನು ಕೊಡ್ತಾರೆ. ಅವರು ಹೇಳ್ತಾರೆ, ಕಳಬೇಡ ಕಳಬೇಡ ಹುಷಿಯ ನುಡಿಯಲು ಬೇಡ. ನೋಡ್ರಿ ಎಷ್ಟು ಸರಳದ ಇದು. ಕಳಬೇಡ ಕೊಳಬೇಡ ಹುಷಿಯ ನುಡಿಯಲು ಬೇಡ, ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಗೆ ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಅಂತ ಹೇಳಿದ್ರು. ಕೂಡಲ ಸಂಗಮ ದೇವನನ್ನ ಒಲಿಸ್ಲಿಕ್ಕೆ ನೀನು ಅದನ್ನು ಇದನ್ನು ಬಲಿ ಕೊಡೋದು ಬೇಕಾಗಿಲ್ಲ, ಅದನ್ನ ಇದನ್ನು ಹರಕೆ ಕಟ್ಕೊಳ್ಳೋದು ಬೇಕಾಗಿಲ್ಲ. ತಮ್ಮ ಜೀವನದೊಳಗ ಈ 7 ಸೂತ್ರಗಳನ್ನು ಅಳವಡಿಸ್ಕೊಂಡ್ಬಿಡು, ಅಂತರಂಗ ಶುದ್ಧಿನೂ ಆಗ್ತದೆ, ಬಹಿರಂಗದ ಶುದ್ಧಿನೂ ಆಗ್ತದೆ ಅಂತಕ್ಕಂಥದ್ದು. ನೋಡ್ರಿ, 2 ವಿಚಾರಗಳನ್ನ ಅಪ್ಪ ಬಸವಣ್ಣ ಕೊನೆ ಸಾಲಿನೊಳಗೆ ಹೇಳ್ತಾನೆ, ಅಂತರಂಗ ಮತ್ತು ಬಹಿರಂಗ. ಹಂಗಾರೆ ಅಂತರಂಗದೊಳಗೊಂದು ಭಾವ, ಬಹಿರಂಗದೊಳಗೊಂದು ಭಾವ ಇಟ್ಕೊಂಡಿರ್ತಕ್ಕಂಥ ಜನ ಈ ಸಮಾಜದೊಳಗೆ ಬಹಳ ಜನ ಇದ್ದಾರೆ. ಒಳಗ ಭಾವನೆ ಬೇರೆ, ಹೊರಗಿನ ವಿಚಾರಧಾರೆಗಳು ಬೇರೆ, ಒಳಗ ಆಲೋಚನೆಗಳು ಬೇರೆ, ಸಮಾಜಕ್ಕೆ ತೋರಿಕೆ ಆಗ್ತಕ್ಕಂತಹ ಕೆಲಸಗಳೇ ಬೇರೆ. ಹೀಗಾಗಿ ಈ ಭಾವನೆಯ ಶುದ್ಧದ ಅಂತರಂಗದ ಬದುಕು ಮತ್ತು ಬಹಿರಂಗದ ಬದುಕು ಶುದ್ಧವಾಗಬೇಕಾಗಿತ್ತು ಅಂತಂದ್ರ ಈ 7 ಸೂತ್ರಗಳನ್ನು ಅಳವಡಿಸ್ಕೊ ಅಂತ ಹೇಳಿ ಅಪ್ಪ ಬಸವಣ್ಣ ಈ ಸಮಾಜಕ್ಕೆ ಸೂತ್ರವನ್ನು ಕೊಡ್ತಾರೆ. ಇವುಗಳಲ್ಲಿ ನಾವು ಯಾವ್ದು ಅಳವಡಿಸ್ಕೊಳ್ಳಿಕ್ ಸಾಧ್ಯ ಅದ ಹೇಳಿ ನೋಡೋಣ. ಕಳ್ಳತನ ಮಾಡೋದು ಬೇಡಪ್ಪ,
ಅನ್ನುವಂಥದ್ದು ನಮ್ಮ ಭಾವನೆ. ಎಷ್ಟೋ ಜನ ಮಕ್ಕಳನ್ನ ತಾವ ಕಳ್ತನ ಮಾಡಕ್ ಕುಣಿಯಕ್ ಹಚ್ತಾರ, ಮತ್ ಮಠಕ್ಕೆ ಬರ್ತಾರ, ಅಜ್ಜರೇ ನನ್ ಮಗ ಬಹಳ ಕಳ್ತನ ಮಾಡ್ತಾನ್ರಿ, ಶಾಲಿಗೆ ಹೋದಾಗ ಕಂಪಾಸ್ ತಂದೆ ಬುಕ್ ತಂದೆ ಅಂತ ಬೇರೆ ಹುಡುಗರೆಲ್ಲ ಕಳ್ತನ ಮಾಡ್ಕೊಂಡು ಬರ್ತಾನ, ಮನೆಗೆ ದಿನಾ ಜಗಳ ತರ್ತಾನ್ರಿ ಅಜ್ಜರ ಅಂತೇಳಿ ಒಂದಿಷ್ಟು ಜನ ತಂದೆ ತಾಯಿ ಕಂಪ್ಲೇಂಟ್. ಇನ್ನೊಂದಿಷ್ಟು ಜನ ನನ್ನ ಮಗಳು ಬಹಳ ಸುಳ್ಳು ಹೇಳ್ತಾಳ್ರಿ ಅಜ್ಜರ, ಬಹಳ ಸುಳ್ಳು ಹೇಳ್ತಾಳ್ರಿ, ನನಗೆ ಹೇಳಿ ಸಾಕಾಗ್ಯದ, ನೀವೊಂದಿಷ್ಟು ಬುದ್ಧಿ ಮಾತು ಹೇಳ್ರಿ ಅನ್ನೋರು ಅದಾರ. ಆದ್ರ ಈ ಕಳ್ತನ ಮಾಡೋದು ಸುಳ್ಳು ಹೇಳೋದು ಕಲ್ಸೋರು ಯಾರು ಹೇಳ್ರಿ? ನಾವ ಮನೆ. ಅದಂಗ್ರಿ ಅಜ್ಜರ, ನಾವ್ಯಾಕೆ ನಮ್ಮ ಮಕ್ಕಳಿಗೆ ಅದನ್ನ ಕಲ್ಸೋನು ಅಂತ ನೀವು ಪ್ರಶ್ನೆ ಮಾಡ್ಬೋದು. ಅದಕ್ಕೆ ಉದಾಹರಣೆ ಹೇಳ್ತೇನೆ ನಿಮಗ. ಇಲ್ಲಿ ತಾಯಿಯರು ಬಹಳ ಜನ ಇದ್ದೀರಿ, ಈ ಸಂಘದಾಗ ಸಾಲ ತಕ್ಕೊಂಡ್ರು ಅದ್ರೇನು, ಸಾಲ ತಕ್ಕೊಂಡವ್ರು ಅದೇನು, ಸಾಲ ಬೇಕಾ? ಏನಿದ್ರು ಸಾಲ ಆಗಿಲ್ಲ ನಮಗೆ. ಹಿಂಗಾಗಿ ಇವ್ಯಾವ್ಯಾವ ಸಂಘದವ್ ನೋಡ್ರಿ, ಸ್ವಸಹಾಯ ಸಂಘ, ಮಹಿಳಾ ಸಂಘ, ಈ ಸಂಘಕ್ಕೆ ಸಾಲ ತುಂಬ್ತೀರಿ. ಅವಾಗ ಯಾವಾಗ ತುಂಬ್ತೀರಿ? ಸೋಮವಾರ ತುಂಬ್ತೀರಿ, ಗುರುವಾರ ತುಂಬ್ತೀರಿ, ಬಟ್ ಯಾವ್ದೋ ಒಂದು ವಾರ ತುಂಬ್ತೀರಿ ಅನ್ಕೊಳ್ರಿ. ಸಂಘದಾಗ ಸಾಲ ತಗೊಂಡಿರಿ, ಸಾಲ ತುಂಬ್ಕೊಳ್ಳೋ 3 ವಾರ ಆದ್ರೂ ನೀವು ತುಂಬಿಲ್ಲ, 4ನೇ ವಾರಕ್ಕೆ ಬಂದವ ಯಾರು ಸಾಲ ಕೊಟ್ಟವ. ಸಾಲ ಕೊಟ್ಟು ಬಂದ ಅಂತ ಹೇಳಿ ನೀವು ಹೊರಗೆ ಮಡಿ ಮುಂದೆ ಏನೋ ಕಸ ಹೊಡೆದು ಸಾರ್ ಶೇನ ರಂಗೋಲಿ ಹಾಕತ್ತಿದ್ರಿ ನೋಡಿದ್ರಿ ಅವ್ನು. ಯಪ್ಪ ಬಂದ ಸಾಗದವ, ಸಾಲ ಕೇಳಕ್ ಬಂದ ತಡಿ ಅಂದವ್ರ, ನೀವು ಔಷಧಿ ಒಳಗೆ ಅಡಿಗೆ ಮನೆಗೆ ಹೋದವ್ರ, ಮಗ ಅಲ್ಲಿ ಪಡ್ಸಲ್ ಯಾಕೆ ಕುಂತಿದ್ದ, ಮಗಗೆ ಹೇಳಿದ್ರಿ ನೀವು, ತಮ್ಮ ಸಂಘದ ಸಾಹೇಬರು ಬಂದಾರ, ಅದಕ್ಕೆ ನಿಮ್ಮವ್ವ ಎಲ್ಲಿ ಅಂತ ಕೇಳಿದ್ರೆ ಏನ್ ಹೇಳು? ಅವ್ವ ಬಲಕ್ ಹೋಗ್ಯಾಳ ಅಂತ ಹೇಳು. ಎಲ್ಲದಳ ಅವ್ವ? ಮನ್ಯಾಗ. ಮಗಗೆ ಏನಂತ ಹೇಳಂದು? ಹೊಲಕ್ ಹೋಗ್ಯಾಳ. ಅವ ಬಂದವ, ಎಲ್ಲಿಪ್ಪ ನಿಮ್ಮವ್ವನ? ನಾವೇನನ್ನ ಹೊಲಕ್ ಹೋಗ್ಯಾಳ. ಯಾಕ? ತಾಯಿ ಕಲಿಸ್ಬಿಟ್ಟಾಳಲ್ಲ, ತಾಯಿಯಂತೆ ಮಗಳು ಮೂಲಿನಂತೆ ಸೀರೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದಿಲ್ಲ ಅಂತ ಹೇಳ್ತಾರೆ. ಹೀಗಾಗಿ ಮಕ್ಕಳಿಗೆ ನಿಮ್ಮ ಸ್ವಾರ್ಥಕ್ಕಾಗಿ ನೀವು ಸುಳ್ಳು ಹೇಳಕ್ ಕಲಿಸಿದ್ರೆ ಅವ ಸುಳ್ಳು ಹೇಳ್ದ. ಇನ್ನೊಂದಿಷ್ಟು ಜನ ತಾಯಿಯಂದ್ರು, ನೋಡಪ್ಪ ನಿಮ್ಮ ಅಪ್ಪ ಜಳಕ ಮಾಡಕ್ ಹೋಗ್ಯಾನ ನೋಡು ಅಂತಾಳ. ಹ್ಞೂ ಅವ್ವ ಹೋಗ್ಯಾನ ಪಪ್ಪ ಜಳಕ ಮಾಡಕ್, ಕಿಶನ್ದಾಗ ಎಷ್ಟು ಹೋಗ್ತದ ನೋಡ್ ತಕೊಂಬ. ಹಂಗಾರೆ ತುಳುಗ್ ಮಾಡಕ್ ಕಲಿಸ್ತವ್ರು ಯಾರು? ನೀವು. ಯಾವ ಹೊಲದೊಳಗ ಯಾವ ಬೀಜ ಬಿತ್ತುತ್ತೀವೋ ಅದೇ ಬೆಳೆ ಬರೋದು. ಯಾವ ರೀತಿಯಾಗಿರ್ತಕ್ಕಂಥ ಸಂಸ್ಕಾರವನ್ನ ನಮ್ಮ ಮನೆಯೊಳಗೆ ನಾವು ಹಾಕ್ತೀವೋ ಆ ರೀತಿಯಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತದೆ. ಅದಕ್ಕೆ ಹೇಳ್ತಾರೆ, ಮನೆಯ ಮೊದಲ ಪಾಠಶಾಲೆ ತಾಯಿಯೇ ತಾನು ಮೊದಲ ಗುರು. ತಂದೆ ತಾಯಿಗಳ ಸಂಸ್ಕಾರ ಮಕ್ಕಳಿಗೆ ಬರೋದು. ಹೀಗಾಗಿ ತಾಯಿಯಾದವರು ಗುರು ಆಗ್ತಾರೆ ಮಗುವಿಗೆ. ಹೀಗಾಗಿ ಮೊದಲು ನಾವು ಬದಲಾವಣೆ ಆಗಬೇಕು. ಮೊದಲು ನಮ್ಮಲ್ಲಿ ಶರಣ ತತ್ವದ ಸಿದ್ಧಾಂತದ ಅಳವಡಿಕೆ ಆಗಬೇಕು. ನಾವು ಮೊದಲು ಬೆಳಗ್ಗೆ ಹೇಳ್ಬೇಕು. ಹೇಳ್ತಾರೆ ಶರಣರು, ಹೊತ್ತಾರೆ ಎಂದು ಅಗ್ಗವಳಿ ಪತ್ರಿಕೆ ತಂದು, ಹೊತ್ತು ಹೋಗದ ಮುನ್ನ ಮುತ್ತು ಮುಟ್ಟದ ಮುನ್ನ ಮುಪ್ಪಿಂದ ಪಡೆಯದ ಮುನ್ನ ಹಲ್ಲು ಹೋಗಿ ಬೆನ್ನು ಮಾಡಿ ಅಣ್ಣರಿಗೆ ಹಣ್ಣಾಗದ ಮುನ್ನ ಪೂಜಿಸೋ ಕೂಡಲ ಸಂಗನ ಅಂತ ಹೇಳ್ತಾರೆ. ಹೊತ್ತು ಯಾವ್ದ್ರಾಗ ಹೇಳ್ಬೇಕಂತ. ನಾವೆಲ್ಲ ಸೂರ್ಯ ವಂಶಸ್ಥರು, ಸೂರ್ಯ ನೆತ್ತಿ ಮೇಲೆ ಬಂದಾಗ ಹೇಳೋರು ನಾವೆಲ್ಲ ಏನ್ರಿ? ಹೊತ್ತಾರೆ ಎಂದು ಅಗ್ಗವಳಿ ಪತ್ರಿಕೆ ತಂದು, ಹೊತ್ತು ಹೋಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ. ಯಾವಾಗ ನಮಗೆ ದೇವರ ಕಡೆಗೆ ಸ್ಮರಣೆ ಬರ್ತದ ಅಂತಂದ್ರೆ ವಯಸ್ಸಾದ್ಮೇಲೆ ಬರ್ತದ. ತೀರ್ಥಯಾತ್ರೆಗೆ ಹೋಗ್ಬೇಕ್ರಿ, ಅಜ್ಜವರ ಸೇವಾ ಮಾಡ್ಬೇಕ್ರಿ. ಯಾವಾಗಿದ್ದಾಗ ನಿನ್ನ ಜಾಗೃತಿಯ ಸ್ಥಳ, ಮನೆಯೊಳಗೆ ಹಾಕುವಂತಹ ಪಾಠ, ತಂದೆ ತಾಯಿ ಹೇಳ್ತಕ್ಕಂಥ ಸಂಸ್ಕಾರದೊಂದಿಗೆ ಮಕ್ಕಳು ಬೆಳೀತಾರೆ. ಇವತ್ತು ಮನೆಯ ವಾತಾವರಣ. ಯಾವ ಹೊಲದೊಳಗ ಜೋಳದ ಹೊಲದಾಗ ಜೋಳ ಬಿತ್ತಿದ್ರೆ ಜೋಳನ ಬರೋದು, ಕಡ್ಲಿ ಯಾವ ಹೊಲದಾಗ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಗೊಂಜಾಳ ಹೊಲದಾಗ ಗೊಂಜಾಳ ಬಿತ್ತಿದ್ರೆ ಗೊಂಜಾಳ ಬರ್ತದ, ಶೇಂಗಾ ಬರ್ಲಿಕ್ಕೆ ತಯಾರಿಲ್ಲ. ಹಂಗ ಮನೆಯೊಳಗೆ ನಾವು ಯಾವ ರೀತಿ ಆಗಿರ್ತಕ್ಕಂಥ ಸಂಸ್ಕಾರ ಹಾಕ್ತಿವೋ ಆ ರೀತಿಯಾಗಿರ್ತಕ್ಕಂಥ ಮಕ್ಕಳು ಬೆಳೀತಾರೆ. ಅದನ್ನು ಮೊದಲು ತಂದೆ ತಾಯಿಗಳಾದವರು ತಿಳ್ಕೊಂಡು ಹೇಳ್ಬೇಕು ಮಕ್ಕಳಿಗೆ, ತಮ್ಮ ನಮ್ಮ ಧರ್ಮ ಲಿಂಗಾಯತ ಧರ್ಮ, ನಮ್ಮ ಧರ್ಮಗುರು ವಿಶ್ವಗುರು ಬಸವಣ್ಣ ಷಡಸ್ಥಳಗಳ ಉಪದೇಶ, ಅಷ್ಟಾವರಣ ಉಪದೇಶ, ಪಂಚ ಆಚಾರ್ಯಗಳ ಉಪದೇಶವನ್ನ ಮೊದಲು ನಾವು ಮಕ್ಕಳಿಗೆ ಕುಂಡ್ರಿಸಿ ಹೇಳ್ಬೇಕಾಗ್ಯದ. ಅದನ್ನ ಬಿಡ್ತೀವಿ. ಮೊನ್ನೆ ಟಿವಿಯಾಗ ಮೊಬೈಲ್ ನೋಡಿದೆ ನಾನು,
ಯಾವ್ದೋ ಒಂದು ಶಾಲೆ ಅಡ್ಮಿಷನ್ ಮಾಡಕ್ ಇಂಗ್ಲಿಷ್ ಮೀಡಿಯಂ ಸ್ಕೂಲಿಗೆ ಹಚ್ಚಾಕ ನೀವು ರಾತ್ರಿನ ಬಾಳೆ ಹಚ್ಚಾನ ಸ್ಕೂಲಿಗೆ ಅಡ್ಮಿಷನ್ ಮಾಡ್ತಾರ. ಎ ಫಾರ್ ಆಪಲ್, ಬಿ ಫಾರ್ ಬಾಲ್ ಬಿಟ್ರೆ ಮುಂದೆ ಬರಂಗಿಲ್ಲ. ಬರೇ ನಾವು ಆಪಲ್ ಬಾಲು ಕಲ್ಸಕ್ ಹೋಗಿ ಕೂತೀವಿ. ಇಂಗ್ಲಿಷ್ ವ್ಯಾಮೋಹ ಬಿದ್ದು ಬಿಟ್ಟದ ಇವತ್ತು ತಂದೆ ತಾಯಿಗಳಿಗೆ. ಅದೇ ಎ ಫಾರ್ ಆಪಲ್ ಅನ್ನೋ ಜಾಗದೊಳಗ ಎ ಫಾರ್ ಅಲ್ಲಮ ಪ್ರಭು, ಬಿ ಫಾರ್ ಬಸವಣ್ಣ, ಸಿ ಫಾರ್ ಚೆನ್ನ ಬಸವಣ್ಣ ಅಂತ ಹೇಳ್ತಕ್ಕಂತ, ಡಿ ಫಾರ್ ದಾಶಿಮಯ್ಯ ಅಂತಕ್ಕಂತ ಹೇಳುವಂತ ಸಂಸ್ಕಾರ ಪದ್ಧತಿ ಎಲ್ಲಿವರೆಗೂ ಮನೆಯೊಳಗೆ ಬರೋದಿಲ್ವೋ ಅಲ್ಲಿವರೆಗೂ ನಮ್ಮ ಮಕ್ಕಳಿಗೆ ಶರಣ ಸಿದ್ಧಾಂತ ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಈ ಸಮಾಜದ ಬಾಂಧವರು ತಿಳ್ಕೊಳ್ಬೇಕಾಗ್ತದೆ. ಈ ಜಗತ್ತಿನೊಳಗೆ ನಾವು ಒಬ್ಬರಿಗೆ ಕೈ ಮಾಡಿ ತೋರ್ಸಾಕತ್ತೀವಿ ಅಂತಂದ್ರ, ಒಂದು ಬರಲು ಮಾಡಿ ತೋರ್ಸಾಕತ್ತೀವಿ, ತಮ್ಮ ನೀ ತಪ್ಪಾಕತ್ತಿ ಅಂತ ಹೇಳಾಕತ್ತೀವಿ ಅಂತಂದ ಮೇಲೆ ಮೊದಲು 3 ಬಟ್ ನಮ್ಮ ಕಡೆಗೆ ತಿರುಗಾವು ಅನ್ನುವಂತ ಪ್ರಜ್ಞೆಯನ್ನು ಮೊದಲು ನಾವು ಇಟ್ಕೊಂಡ್ವಿ. ಇನ್ನೊಬ್ಬರ ತಟ್ಟೆಯೊಳಗಿರ್ತಕ್ಕಂತಹ ಹುಳವನ್ನ, ನೊಣವನ್ನ, ಹೆಗ್ಗಣವನ್ನ ತೋರ್ಸಕ್ಕಿಂತ ಮೊದಲು ನಿನ್ನ ತಾಟ್ನಾಗ ಬಿದ್ದಂತ ಹೆಗ್ಗಣವನ್ನು ನೋಡುವಂತ ಕೆಲಸ ಮಾಡು. ಮೊದಲು ನಿನ್ನನ್ನು ನೀನು ಅರಿವೇ ಗುರುವನ್ನಾಗಿಸ್ಕೋ. ನಿನ್ನ ಬದಲಾವಣೆ ಮೊದಲಿನಿಂದ ಆದಾಗ ಅವಾಗ ಸಂಗಮನಾಥನ ದರ್ಶನ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದು ಬಿಟ್ಟು ಏನೋ ಒಂದಿಷ್ಟು ಕಲಿತು, ಏನೋ ಒಂದಿಷ್ಟು ತಿಳ್ಕೊಂಡು ಉದ್ದಟತನದಿಂದ ಮಾತನಾಡ್ಕೊಂತ ಪ್ರಶ್ನೆ ಮಾಡ್ಕೊಂತ ಜೀವನ ಕಳೆಯೋದಲ್ಲ, ವಾದಗಳನ್ನು ಮಾಡ್ಕೊಂಡು ಹೋಗೋದಲ್ಲ. ಮೊದಲು ಈ ಜಗತ್ತಿಗೆ ಈ ಮನುಷ್ಯ ಜನ್ಮ ಯಾಕೆ ಬಂದದ? ಶರಣ ಸಿದ್ಧಾಂತವನ್ನ 770 ಗಣಗಳು ಬದುಕಿ ಯಾಕೆ ತೋರಿಸಿದ್ರು? ಯಾವ ರೀತಿಯಾಗಿರ್ತಕ್ಕಂಥ ವಚನ ಸಾಹಿತ್ಯವನ್ನ ಕೊಟ್ಟರು? ಒಂದೊಂದು ಶಬ್ದದೊಳಗೂ ಕೂಡ ಮನುಷ್ಯನ ಬದುಕನ್ನ ಕಟ್ಟಿಕೊಡ್ತಕ್ಕಂಥ ವಿಶ್ವಾಸದ ಮಾತುಗಳು ವಚನ ಸಾಹಿತ್ಯದ ಮುಖಾಂತರ ಈ ಸಮಾಜಕ್ಕೆ ಬರುತ್ತದೆ. ಬಹುಶಃ ಕಲ್ಯಾಣ ಕ್ರಾಂತಿ ಆದಂತಹ ಸಂದರ್ಭದೊಳಗ ಶರಣರು ತಮ್ಮ ಪ್ರಾಣಕ್ಕ ಆಸೆ ಪಟ್ಟು ಉಳಿದಿದ್ರೆ ವಚನ ಸಾಹಿತ್ಯ ಸಿಗ್ತಾ ಇರಲಿಲ್ಲ. ಅವರಿಗೆ ಗೊತ್ತಿತ್ತು ವಚನ ಸಾಹಿತ್ಯ ಉಳಿದ್ರೇನೆ ಈ ಸಮಾಜ ಉಳಿಲಿಕ್ಕೆ ಸಾಧ್ಯ ಅನ್ನುವಂಥ ಕಾರಣಕ್ಕ ಪ್ರಾಣದ ಹಂಗನ್ನು ತೊರೆದು ವಚನ ಸಾಹಿತ್ಯವನ್ನು ಉಳಿಸ್ಲಿಕ್ಕೆ ಹೋರಾಟ ಮುಂದಾದ. ಹೀಗಾಗಿ ಮೊದಲು ಮನೆಯ ವಾತಾವರಣ ಶುದ್ಧ ಆಗಬೇಕು. ಮೊದಲು ನಾವು 3 ಬಾಳ ವಿಭೂತಿ ಹಚ್ಕೋಬೇಕು. ಮೊದಲು ನಾವು ಕೊಳ್ಳಾಗ ಲಿಂಗ ಕಟ್ಕೋಬೇಕು, ರುದ್ರಾಕ್ಷಿ ಧಾರಣೆ ಮಾಡ್ಕೊಳ್ಬೇಕು. ಅದು ಬಿಡ್ತೀವಿ. ನನ್ನ ಮಗ ಹೇಳುವಲ್ರಿ, ನನ್ನ ಮಗ ಓದುವಲ್ರಿ. ಇನ್ನೊಂದಿಷ್ಟು ವಿಚಿತ್ರ ಜನ ಅದಾರ. ಈ ಅಮಾಸಿ ಹುಣ್ಣಿಗೆ ಒಂದಿಷ್ಟು ಮಂದಿ ಜ್ಯೋತಿಷ್ಯ ಬೋರ್ಡ್ ತಗೊಂಡ್ ಕೂತಿರ್ತಾರ, ಅವ್ರ ಕಡೆ ಹೋಗ್ತಾರೆ, ನಮ್ಮ ಇಂಡಿಯನ್ ಮಾಡ್ಕೊಳ್ಳಿ, ನಮ್ಗೊಂದು ದಾರ ಮಾಡಿ. ಯಾವ ವ್ಯಕ್ತಿ ತನ್ನ ಸದೃಢತೆಯಿಂದ ಬದುಕಲಿಕ್ಕೆ ಸಾಧ್ಯ ಆಗ್ತದ ಅಸ್ತಿತ್ವದ ಶರಣ ಸಿದ್ಧಾಂತ ಅದು. ಯಾವುದೋ ದಾರ ನಿಂಬೆಹಣ್ಣಿಂದ ಆ ವ್ಯಕ್ತಿಯ ಬದಲಾವಣೆ ಆಗೋದಿಲ್ಲ. ಸಂಸ್ಕಾರದಿಂದ ಮನೆಯ ಬದಲಾವಣೆ ಆಗ್ತದೆ. ಒಂದು ಕಲ್ಲು, ಆ ಕಲ್ಲು ಒಬ್ಬ ಶಿಲ್ಪಿ ಕೈಯಾಗಿ ಸಿಕ್ಕಾಗ ಒಂದು ಸುಂದರವಾಗಿರ್ತಕ್ಕಂಥ ಮೂರ್ತಿ ಆಗ್ತದಲ್ಲ, ಒಂದು ಆಕಾರ ಬರ್ತದಲ್ಲ, ಹಂಗ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟಾಗ ಮಾತ್ರ ಆ ವ್ಯಕ್ತಿತ್ವವನ್ನು ರೂಢಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನ ಬಿಡ್ತೀವಿ ನಾವು. ಮೊದಲೆಲ್ಲ ಮಕ್ಕಳಿಗೆ ಮನೆಯೊಳಗೆ ಯಾರೇ ಹಿರಿಯರು ಬಂದ್ರು, ಮನೆಯಿಂದ ಹೊರಗೆ ಹೊಂಟಿದ್ರು ಅಂದ್ರೆ ತಮ್ಮ ಹಿರಿಯರು ಹೊಂಟಾರ, ಅಜ್ಜರು ಹೊಂಟಾರ, ಅವರಿಗೆ ಕಾಲು ಬೀಳು, ಅವರಿಗೆ ಎಣ್ಣೆ ಹಚ್ಚಿ ನಮಸ್ಕಾರ ಮಾಡು ಅನ್ನುವಂತ ಪಾಠವನ್ನು ಕಲಿಸ್ತಾ ಇದ್ರು. ಯಾರೇ ಹಿರಿಯರ ಮನೆಯಿಂದ ಹೋದ್ರು ಬಂದ್ರು ತಂದೆ ತಾಯಿ ನಮಸ್ಕಾರ ಮಾಡೋದು ಕಲಿಸ್ತಿದ್ರು, ಹಿರಿಯರಿಗೆ ನಮಸ್ಕಾರ ಮಾಡೋದು ಕಲಿಸ್ತಿದ್ರು. ಅವೇನಾರ ನಮಸ್ಕಾರ ಮಾಡಕ್ ಹೋಲ್ಲ ಅಂತಂದ್ರೆ ಕುತ್ತಿಗೆ ಯಾಕೆ ತಲೆ ಬಗ್ಗಿಸಿ ಮುಟ್ಟಿಸಿ ನಮಸ್ಕಾರ ಮಾಡ್ತಿದ್ರು. ಯಾಕ ತಮ್ಮ ಈಗ ಸಣ್ಣ ವಯಸ್ಸಿನ ನೀ ಬಾಗೋದು ಕಲಿತಂದ್ರ ಮುಂದೆ ಜಗತ್ತು ನಿನಗೆ ಬಾಗೋದು ಕಲಿತೈತೋ, ಅದಕ್ಕೆ ಸಣ್ಣ ವಯಸ್ಸಿನಾಗ ಬಾಗೋದನ್ನ ಕಲಿ ಅನ್ನುವಂತ ಪಾಠವನ್ನ ಹೇಳ್ತಾ ಇದ್ವಿ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿದ್ದೆ. ಎಂತೆಂತ ಮಾತುಗಳು. ಅಷ್ಟೇ ಅಲ್ಲ, ದಾನ ಧರ್ಮಗಳನ್ನ ಮಕ್ಕಳ ಕೈಯಿಂದ ಮಾಡಿಸ್ತಾ ಇದ್ರು ತಮ್ಮ. ಅಲ್ಲಿ ಬಸವ ಸಂಸ್ಕೃತಿ ಯಾತ್ರೆ ನಡೆದದ, ತಗೋ ಅಲ್ಲೊಂದಿಷ್ಟು ದಾನ ಮಾಡು, ಮಕ್ಕಳ ಕೈಯಿಂದ ಕೊಡಿಸ್ತಿದ್ರು. ಯಾಕ ತಮ್ಮ ಸಣ್ಣ ವಯಸ್ಸಿನಲ್ಲಿ ಕೊಡೋದು ಕಲ್ತಂದ್ರ ಮುಂದೆ ದೊಡ್ಡವನಾದ್ಮೇಲೆ ಕೊಡೋದನ್ನೇ ಕಲಿ ಅನ್ನುವಂತ ಪಾಠವನ್ನ ಸಣ್ಣ ವಯಸ್ಸಿನಲ್ಲಿ ಕಲಿಸ್ತಿದ್ರು. ಈಗಿನವುಗಳು ಏನ್ ಕಲಿಸ್ತಾರ ನೋಡಲ್ಲಿ, ಅಕ್ಕಿ ಮಾಡೋದು ಅಜ್ಜಾರ್ ಹೊಂಟಾರ ನೋಡ್, ಕಾರ್ ಬೇಕು, ಟಾಟಾ ಮಾಡಿ ಟಾಟಾ, ಅವ್ರು ಟಾಟಾ ಮಾಡ್ದ ನಾವು ಇಲ್ಲ. ಇನ್ನೊಂದಿಷ್ಟು ತಾಯಂದ್ರದಾರ ನೋಡಲ್ಲಿ, ಫಾದರ್ ಹತ್ತಿ ಬಂದಾಳು ನೋಡು, ಹೆಂಗ ಮೂಗ್ ಮುರಿತಿ ನೋಡು, ಮೂಗ್ ಮುರಿಯವ ಹೆಣ್ ಚೆಂದ ಮುರಿತ ನನ್ ಬಂಗಾರ. ಈ ಮೂಗು ಮುರಿದು ಒತ್ತಾಟೆ ಹೋಗ್ಲಿ. ಇನ್ನೊಂದಿಷ್ಟು ಮಂದಿ ತಾಯಂದ್ರದಾರ ನೋಡಲ್ಲಿ, ಫಾದರ್ ಬಂದ ನೋಡು, ಒದಿ ಅವ್ನ ಜಾಡ್ಸಿ. ತಾಯಿ
ಈಗ ಮಕ್ಕಳಿಗೆ ನೀವು ಓದೋದು ಕಲಿಸಿದ್ರಿ ಅಂದ್ರೆ ಮುಂದೆ ಹೆಂಡತಿ ಮಾತು ಕೇಳಿ ಮೊದಲು ಓದಿದ್ದಿಲ್ಲ ಅಂತ ತಿಳ್ಕೊಂಡು ಮಾಡಿದ್ರು ನೋಡೆಲ್ಲ ಗೊತ್ತೈತಿ ನಿಮ್ಗೆ ಮತ್ತೆ ಹೇಳೋದು ಏನ್ ಮಾಡ್ತೀವೋ ಅದನ್ನ ಅನುಭವಿಸಿ ಹೋಗೋದಲ್ಲ. ಅದಕ್ಕ ಬದಲಾವಣೆ ಮೊದಲು ನಮ್ಮಿಂದ ಆಗ್ಬೇಕು. ಶರಣ ಸಾಹಿತ್ಯದ ವಿಚಾರಗಳನ್ನ ಮೊದಲು ನಾವು ಅಳವಡಿಸ್ಕೊಳ್ಬೇಕು. ನಮ್ಮ ಮನೆಯ ವಾತಾವರಣ ಅದು ಬಸವ ಮಂಟಪ ಆಗಬೇಕು, ಅದು ಮಹಾಮನೆ ಆಗಬೇಕು. ಸೋಮವಾರ ಒಂದು ದೇವ್ರ ಪೂಜೆ ಮಾಡಿದೆ, ಮಂಗಳವಾರ ಒಂದು ದೇವ್ರ ಪೂಜೆ ಮಾಡಿದೆ, ಬುಧವಾರ ಒಂದು ದೇವ್ರ ಪೂಜೆ ಮಾಡಿದೆ, ಆ ದೇವ್ರದ್ದು ಹೋಗಿ ಸ್ಟೇಟಸ್ ಇಟ್ಟೆ, ವಾರಕ್ಕೊಂದೊಂದು ದೇವ್ರ ಇಟ್ಕೊಂಡು ಅದನ್ನ ಸ್ಟೇಟಸ್ ಇಟ್ಕೊಂಡು ಆ ದೇವ್ರ ಕೈಗೆ ಮೊಬೈಲ್ ಅದಾವ ಅಂತ ಹೇಳಿದ್ರೆ ನಿಮ್ ಸ್ಟೇಟಸ್ ಕೊಡೋದು. ನಿಮ್ಮ ಸ್ಟೇಟಸ್ ಬದಲಾವಣೆ ಆಗಬೇಕಾದ್ರೆ ನಿಮ್ಮ ಕೈ ಒಳಗೆ ವಚನ ಸಾಹಿತ್ಯದ ಗ್ರಂಥ ಹೇಳ್ಕೊಳ್ರಿ. ಮೊಬೈಲ್ ಸ್ಟೇಟಸ್ ಅಲ್ಲ, ನಿಮ್ಮ ಸ್ಟೇಟಸ್ ಬದಲಿ ಆಗ್ತಕ್ಕಂಥದ್ದು ವಚನ ಸಾಹಿತ್ಯದೊಳಗೆ. ಎಂತ ಪರಿಸ್ಥಿತಿ ಇವತ್ತು ಈ ಸಮಾಜದೊಳಗೆ ಒದಗಿ ಬಂದದ. ಇವತ್ತು ಕೆಳಮಟ್ಟದ ವಿಚಾರಧಾರೆಗಳನ್ನು ನಾವು ಅವಲೋಕನ ಮಾಡ್ಕೊಳ್ಬೇಕಾಗ್ಯದ. ಯಾವುದೋ ಒಂದು ಸ್ಥಾನಕ್ಕೆ ಹೋಗಿ ಮೇಲುದರ್ಜೆಯ ವಿಚಾರಗಳಿಗೆ ಅವಶ್ಯಕತೆ ಇಲ್ಲ. ಮೊದಲು ತಳಹಂತದ ವಿಚಾರಧಾರೆಗಳಿಗೆ ನಾವು ಮೊದಲು ಗಮನ ಕೊಡಬೇಕಾಗಿದೆ. ಎಂತ ಪರಿಸ್ಥಿತಿ ಇವತ್ತು ಈ ಸಮಾಜದೊಳಗೆ ಬಂದದ ಅಂತಂದ್ರ ಹಡದ ತಂದೆ ತಾಯಿಗಳನ್ನ ಸಾಕದೇ ಇರ್ತಕ್ಕಂಥ ಮಕ್ಕಳ ಸಂಖ್ಯೆ ಜಾಸ್ತಿ ಆಗೈತೆ. ಯಾವ ಮಕ್ಕಳು ಓದ್ಲಿ 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 ಅಂತೇಳಿ ಅವ್ರನ್ನ ಓದಿಸ್ತೀರಿ, ಅವ್ರು ನೌಕರಿ ಮಾಡ್ಕೊಂತ ಬೆಂಗಳೂರು ದೊಡ್ಡ ದೊಡ್ಡ ಪಟ್ಟಣಕ್ಕೆ ಹೋಗ್ತಾರ. ಹೋಗಿ ಅಲ್ಲಿ ಯಾರನ್ನೋ ಒಬ್ಬರನ್ನ ಮದುವೆ ಆಗ್ತಾರ, ನಿಮ್ಮ ಕಡೆಗೆ ಲಕ್ಷಣೆ ಕೊಡೋದಿಲ್ಲ. ಇವತ್ತು ಎಷ್ಟೋ ಜನ ವಿದ್ಯಾವಂತ ಮಕ್ಕಳು, ಇವತ್ತು IAS KS ಓದಿರ್ತಕ್ಕಂಥ ವಿದ್ಯಾವಂತರು, ಅಧಿಕಾರಿಗಳು ಇವತ್ತು ಮನೆ ಮುಂದ ಕೋಟಿ ಕಿಮ್ಮತ್ತಿನ ನಾಯಿ ಸಾಕಲಿಕ್ಕೆ ತಯಾರದ. ಏನ್ರಿ, ಕೋಟಿ ಕಿಮ್ಮತ್ತಿನ ನಾಯಿ ಸಾಕಕ್ಕೆ ತಯಾರದಾರ. ಆದ್ರೆ 9 ತಿಂಗಳು ಹೊತ್ತು ಎತ್ತಂತ ತಾಯಿಯನ್ನ ಸಾಕಲಿಕ್ಕೆ ತಯಾರಿಲ್ಲ ಅಂತಂದ್ರೆ ತಗೊಂಡು ಏನ್ ಮಾಡುದು ನಾವು? ವಿದ್ಯೆ ಏನು ಕಲಿಸ್ಲಿಕ್ಕೆ ಹೊರಟಿವಿ ನಾವು? ಪ್ರತಿಯೊಬ್ಬರ ಜೋಬಿನೊಳಗೂ ವಚನ ಸಾಹಿತ್ಯದ ಕಿರು ಪುಸ್ತಕಗಳಿರ್ಬೇಕು. ಏನ್ರಿ, ಕಿರು ಪುಸ್ತಕ ಇರಬೇಕು. ಮಕ್ಕಳ ಕೈಗೆ ಇವತ್ತು ಪುಸ್ತಕ ಕೊಡಕ್ ತಯಾರಿಲ್ಲ, ನಾವು ಮೊಬೈಲ್ ಕೊಟ್ಟು ಸಾಕತ್ತೀವಿ. ಮೊದಲೆಲ್ಲ ಮಕ್ಕಳು ಊಟ ಮಾಡಕ್ ಹೋಲ್ಲ ಅಂತಂದ್ರೆ ನೋಡ್ತಮ್ಮ ಚಂದಮಾಮ ನೋಡು, ಅಲ್ಲಿ ಆಕಳ ಕರ ನೋಡು, ಅಲ್ಲಿ ಬೆಕ್ಕು ನೋಡು, ಅಲ್ಲಿ ನಾಯಿ ನೋಡು ಅಂತ ತೋರಿಸಿ ಊಟ ಮಾಡಿಸ್ತಿದ್ವಿ. ಈಗ ಮೊಬೈಲ್ ಕೊಡುವಂತ ಪರಿಸ್ಥಿತಿ ಬಂದದೆ. ಮಕ್ಕಳು ಇವತ್ತು ಮೊಬೈಲ್ ಹಿಡ್ಕೊಂಡು ಯಾವುದು ಬೇಡ ಪಬ್ಜಿ ಆಟ ಆಡ್ಕೊಂತ, ಅದ್ಯಾವುದೋ ಬೆಳಗಾವಿ ಕಡೆಗೆ ಒಂದು ಪೇಪರ್ನ್ಯಾಗ ಬಂದಿತ್ತು, ಪಬ್ಜಿ ಆಟಕ್ಕೆ ಅವ್ರಪ್ಪ 100 ರೂಪಾಯಿ ರೊಕ್ಕ ಇಂಟರ್ನೆಟ್ ಹಾಕಿಸ್ತಿಲ್ಲ ಅಂತೇಳಿ ಇಳಗಿ ಮನೆ ತಗೊಂಡು ಅಪ್ಪನ ತಲೆಗೆ ಬಡದ ಜೀವ ತಗಂತ ಪೇಪರ್ನೇ ಬಂದಿತ್ತು. ಎಷ್ಟು ಮಟ್ಟಿಗೆ ಮಕ್ಕಳ ಮನಸ್ಥಿತಿ ವಿಕೋಪಕ್ಕೆ ಹೊರಟದ, ಎಷ್ಟು ಮಟ್ಟಿಗೆ ಇವತ್ತು ಮಕ್ಕಳ ಮನಸ್ಥಿತಿ ಕುಬ್ಜತೆ ಆಗ್ತಾ ಇದೆ. ನಾವು ಮಕ್ಕಳನ್ನ ವಚನ ಸಾಹಿತ್ಯದ ಪ್ರವಚನಗಳಿಗೆ ಕರ್ಕೊಂಡು ಹೋಗಕ್ ತಯಾರಿಲ್ಲ. ದಿನ ಎದ್ದ ಕೂಡಲೇ ಅಪ್ಪನ ವಚನ ಹೇಳಪ್ಪ ಅನ್ನಕ್ ತಯಾರಿಲ್ಲ. ಮಕ್ಕಳಿಗೆ ಬಸವಾದಿ ಶರಣರ ಪರಿಚಯ ಮಾಡ್ಲಿಕ್ಕೆ ತಯಾರಿಲ್ಲ. ಬರೇ ಮೊಬೈಲ್ ಮೊಬೈಲ್ ಮೊಬೈಲ್. ಎಷ್ಟು ದರಿದ್ರತನ ಕಲಿಸ್ತಾ ಇದೆ ಮೊಬೈಲ್ ಅಂತಂದ್ರ, ಇವತ್ತು ಸುಳ್ಳು ಹೇಳೋದು ಕಲ್ಸಾಕತ್ತದ, ವಂಚನೆ ಮಾಡೋದು ಕಲಿಸ್ತಾ ಇದ. ಹೀಗಾಗಿ ದಯವಿಟ್ಟು ಮಕ್ಕಳ ಕೈಯೊಳಗೆ ಮೊಬೈಲ್ ಕೊಡ್ಲಿಕ್ಕೆ ಹೋಗ್ಬೇಡ್ರಿ, ವಚನ ಸಾಹಿತ್ಯದ ಗ್ರಂಥಗಳನ್ನು ಕೊಡ್ರಿ. ಮಕ್ಕಳಿಗೆ ದಿನನಿತ್ಯ ಒಂದೊಂದು ವಚನ ಹೇಳಿಕೊಡುವಂತ ವ್ಯವಸ್ಥೆ ಮಾಡ್ರಿ. ವಚನ ಸ್ಪರ್ಧೆಗಳನ್ನ ಇಡ್ರಿ. ಆ ವಚನವನ್ನ ಹೇಳಿ ಅರ್ಥ ಬಿಡಿಸ್ಬೇಕು ಅನ್ನುವಂತಹ ಒಂದು ಭಾರವನ್ನು ಮಕ್ಕಳಿಗೆ ಹಾಕ್ರಿ. ಮಕ್ಕಳಿಗೆ ಆಸ್ತಿ ಗಳಿಸಿವ್ರಿ ಇದ್ದಾರ, ಯಾರಿಗೆ ಕೊಡುದೈತ್ರಿ ಅಂತೇಳಿ ಅವ್ರ ತಲೆ ಹೊಡೋದು, ಇವ್ರಿಗೆ ಸುಳ್ಳು ಹೇಳಿ ಆಸ್ತಿ ಮಾಡಿರ್ತೀರಿ ನೀವು. ಕುಂತು ಉಂಡ್ರು ಕೊಡಕಿ ಹಣ್ಣು ಸಾಲೋದಿಲ್ಲ. ಮಕ್ಕಳು ಕೇಳಿದ್ರು ಅಂತೇಳಿ 1000 ಕೇಳಿದ್ರೆ 2000 ಕೊಡ್ತೀರಿ, ಕೊಡ್ರಿ ಬೇಡ ಅಂದಿಲ್ಲ. ನಿಮ್ಮ ಮಕ್ಕಳೇ ನೀವು ದುಡ್ದಿದ್ ರೊಕ್ಕ ಕೊಡ್ತೀರಿ, 1000 ರೂಪಾಯಿ ಕೊಟ್ಟಿರಿ ಅಂತಂದ್ಮೇಲೆ ರಾತ್ರಿ ಬಂದಿಲ್ಲ ಒಂದ್ ಲೆಕ್ಕ ಕೇಳ್ರಿ, ತಮ್ಮ ಮುಂಜಾನೆ 1000 ರೂಪಾಯಿ ಕೊಟ್ಟಿದ್ದಲ್ಲ ಏನ್ ಮಾಡಿದ್ರಿ ಅಂತ ಪ್ರಶ್ನೆ ಕೇಳ್ರಿ. ಭಯ ಹುಡ್ತದ ಮಕ್ಕಳಿಗೆ. ಮಕ್ಕಳಿಗೆ ಆಸ್ತಿ ಮಾಡೋದು ದೊಡ್ಡದಲ್ಲ ಏನ್ರಿ, ಮಕ್ಕಳಿಗೆ ಆಸ್ತಿ ಮಾಡೋದು ದೊಡ್ಡದಲ್ಲ. ಮಕ್ಕಳನ್ನ ಈ ಸಮಾಜಕ್ಕೆ ಆಸ್ತಿಯನ್ನಾಗಿ ಮಾಡತಕ್ಕಂತಹ ಮಹತ್ತರ ಜವಾಬ್ದಾರಿ ಇವತ್ತಿನ ಸಮಾಜದ ತಂದೆ ತಾಯಿಗಳ ಮೇಲಿದೆ ಅಂತ. ಕಾಲಘಟ್ಟದೊಳಗೆ ಮಕ್ಕಳಿಗೆ ಸಂಸ್ಕಾರ ಹಾಕ್ತಕ್ಕಂಥ ಕೆಲಸ ಆಗ್ಬೇಕು. ಮನೆಯಲ್ಲಿ ಮಹಾಮನೆ ಆಗ್ಬೇಕು. ನಾವು ದಿನನಿತ್ಯ ಪಾದಯಾತ್ರೆ ಹೋಗ್ತೀವಿ, ಗಂಟ್ಲ ಹರ್ಕೊಂಡು ನಾವು ಮೈಕ್ ಹಿಡಿದು ವಚನ ಹಾಡ್ತೀವಿ. ಒಬ್ಬರಲ್ಲಿ ಮಕ್ಕಳು ಹೊರ ಕರ್ಕೊಂಡ್ ಬರ್ತಾರ ಇಲ್ಲ, ಕುರುಬಮ್ಮ
ಆ ವಚನ ಮಕ್ಕಳನ್ನ ಹೊರಗೆ ನಿಲ್ಲಿಸಿ ನಾವು ಒಂದೇ ಕಡೆ ಅನಿಸಿದ್ರೆ ಒಂದೊಂದು ವಚನ ಕಲಿತಾವ ಮಕ್ಕಳು. ದಾರಿ ಉದ್ದಕ್ಕೂ ಕೂಡ ಹೋಗ್ತೇವೆ, ಅಪ್ಪನ ಮೂರ್ತಿ ತಗೊಂಡು ಹೋಗ್ತೇವೆ, ವಚನದ ಪ್ರತಿಯೊಂದು ಕ್ಷಣಕ್ಕೂ ವಚನಗಳನ್ನ ಹೇಳ್ತೇವೆ. ಆದ್ರೆ ಬಂದಾರ ತಡಿ ಹೋಗಿ ಹೊರಗೆ ಒಂದು ಪತ್ರಿಕೆ ಇಸ್ಕೊಳ್ಬೇಕು ಅನ್ನುವಂತಹ ವ್ಯವಧಾನ ಇಲ್ಲಲ್ಲ ಇವತ್ತು. ಅಪ್ಪ ಬಸವಣ್ಣನ ಜಯಂತಿ ಬಂದೈತಿ ಅಂತಂದ್ರ ಅದೆಲ್ಲ ನಮ್ಮ ಮನೆಯೊಳಗೆ ನಾಡ ಹಬ್ಬ ಇದ್ದಂಗದು. ಅಂಬೇಡ್ಕರ್ ಜಯಂತಿ ಬಂದೈತೆ ಅಂತೇಳಿ ಆ ಸಮುದಾಯದವರಟ್ಟ ಜಯಂತಿ ಮಾಡೋದು, ಕನಕದಾಸರ ಜಯಂತಿ ಬಂದೈತೆ ಅಂತೇಳಿ ಆ ಸಮಾಜದವರಷ್ಟ ಅದನ್ನ ಜಯಂತಿ ಆಚರಣೆ ಮಾಡೋದು, ನೂಲಿಯ ಚಂದಯ್ಯನವ್ರ ಜಯಂತಿ ಬಂದೈತೆ ಅಂತೇಳಿ ಅವರಷ್ಟ ಆಚರಣೆ ಮಾಡೋದಲ್ಲ. ಇವತ್ತು ಈ ಸಮಾಜಕ್ಕೆ ಎಲ್ಲ ಶರಣರನ್ನ ಪರಿಚಯಿಸಿ ಶರಣರಿಗೆ ಸಮಾನತೆಯನ್ನು ಕೊಟ್ಟು ನೀವು ಕೂಡ ವಚನ ಬರಿಬಹುದು, ನೀವು ಕಾಯಕ ಮಾಡಿ ಬದುಕಬಹುದು, ನೀವು ಕೂಡ ಈ ಸಮಾಜದೊಳಗ ಉನ್ನತ ಸ್ಥಾನದೊಳಗೆ ಏರ್ಬಹುದು ಅಂತೇಳಿ ಎಲ್ಲ ಸಮಾಜಕ್ಕೂ ಕೂಡ ಒಂದು ಸ್ಥಾನಮಾನವನ್ನ ಗಟ್ಟಿತನವನ್ನ ಕೊಟ್ಟಂತವ್ರು ಯಾರಾದ್ರೂ ಇದ್ರೆ ಅದು ಮಹಾಮಾನವತವಾದ ವಿಶ್ವಗುರು ಬಸವಣ್ಣನವರು ಅಂತಕ್ಕಂಥದ್ದನ್ನು ತಿಳ್ಕೊಳ್ಬೇಕು. ಈ ಕನ್ನಡ ನಾಡಿನಲ್ಲಿ ಹುಟ್ಟಿದವರು ಅಷ್ಟೇ ಅಲ್ಲ, ಈ ಜಗತ್ತಿನಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯ ಆದ್ಯ ಕರ್ತವ್ಯ ಅದು. ಅಪ್ಪ ಬಸವಣ್ಣನ ಜಯಂತಿ ಅಂತಂದ್ರ ಅದು ನಮ್ಮ ಮನೆಯ ಹಬ್ಬ ಅಂತೇಳಿ ಆಚರಣೆ ಮಾಡಬೇಕು. ನನಗೆ ಕರೆದಿಲ್ಲ, ನನಗೆ ಹೇಳಿಲ್ಲ, ನನ್ನ ಹೆಸರು ಹಾಕಿಲ್ಲ, ತಗೊಂಡು ಏನ್ ಮಾಡೋದರಿ? ದೀಪಾವಳಿ, ದಸರಾ, ಯುಗಾದಿ ಬಂದ್ರೆ ನಿಮ್ಗೆ ಹೇಳ್ತಾರೆ ಬಾ ಇಲ್ಲಿ ಜಾತ ಯುಗಾದಿ ಮಾಡೋನು, ದೀಪಾವಳಿ ಮಾಡೋನು. ಯಾರು ಹೇಳುದು ಬೇಡ. ಮನಿ ಸಾರ್ಸಕ್ ಚಗಿತೀರಿ, ಎರ್ಕೋತೀರಿ, ಬೇವು ಬೆಲ್ಲ ತಿನ್ನಕ್ ತಯಾರಾಗ್ತೀರಿ, ಆರತಿ ಮಾಡಿಸ್ಕೊಳಕ್ ತಯಾರಾಗ್ತೀರಿ. ಯಾವ ರೀತಿಯಾಗಿರ್ತಕ್ಕಂಥ ಹಬ್ಬ ಹರಿದಿನಗಳು ಬಂದಾಗ ನಿಮ್ಮ ಮನೆಯೊಳಗೆ ಜಾಗೃತಿ ಆಗ್ತದ, ಹಂಗ ಬಸವ ಜಯಂತಿ ಬಂದೈತಿ ಅಂತಂದ್ರ ಅದು ನಮ್ಮ ನಾಡ ಹಬ್ಬ ಬಂದೈತಿ ಅಂತೇಳಿ ಪ್ರತಿಯೊಬ್ಬರ ಮನೆಯೊಳಗೆ ತಯಾರಿ ಆಗ್ಬೇಕು. ಪ್ರತಿಯೊಬ್ಬರು ವಚನ ಸಾಹಿತ್ಯದ ಕಡೆಗೆ ಗಮನ ಕೊಡಬೇಕು. ಅಪ್ಪನ ಭಾವಚಿತ್ರಗಳನ್ನ ಮೆರೆಸ್ತಕ್ಕಂಥ ಕೆಲಸ ಆಗ್ಬೇಕು. ಎಲ್ಲಿವರೆಗೂ ಅಪ್ಪನನ್ನ ಹಿಡ್ಕೊಂಡು ಹೋಗೋದಿಲ್ಲ ಅಲ್ಲಿವರೆಗೂ ನಮಗೆ ಕಿಮ್ಮತ್ತಿಲ್ಲ, ಹಿಡ್ಕೊಂಡ್ ಬಿಡ್ರಿ. ಈಗೇನೋ ಇಸ್ತ್ರಿ ಅರ್ಬಿ ಹಾಕೊಂಡು ಟಿಪ್ ಟಾಪ್ ಅಡ್ಡಾಡ್ಕೊಂತ ಈಗ ನಮಗೊಂದು ಸ್ಥಾನಮಾನ ಸಿಕ್ಕದಂತ ಹೊಂಟಿರಲ್ಲಪ್ಪ, ಹತ್ತಿದ ಏನೇನು ಮರಿಲಿಕ್ಕೆ ಹೋಗ್ಬೇಡ್ರಿ. ಅಪ್ಪನಿಂದ ಇವತ್ತು ಬಂದಂತ ಸಂಸ್ಕಾರ ಇದು. ಅಪ್ಪ ಬಸವಣ್ಣನಿಂದ ಬಂದಿರತಕ್ಕಂತ ಹಿರಿಮೆ ಗರಿಮೆಗಳಿದು. ಬಹುಶಃ ಈ ನಾಡಿನೊಳಗ ಅಪ್ಪ ಬಸವಣ್ಣ ಬರದೇ ಇದ್ದಿದ್ರೆ ಇವತ್ತು ಈ ಸಮಾಜದೊಳಗೆ ಎಂತಹ ಘಟನೆಗಳು ಆಗ್ತಾ ಇತ್ತು ಅಂತ ನೆನೆಸ್ಕೊಂಡ್ರೆ ಮೈ ರೋಮಾಂಚನ ಆಗ್ತದೆ. ಅಪ್ಪನ ಜನನ ಆಗದೇ ಇದ್ದಿದ್ರೆ, ಬಸವಣ್ಣನವರು ಈ ಸಮಾಜಕ್ಕೆ ಬರದೇ ಇದ್ದಿದ್ರೆ, ಬಸವಣ್ಣನವರು ಈ ಸಮಾಜದೊಳಗ ಇಂತಹ ಕ್ರಾಂತಿಕಾರಿ ಹೆಜ್ಜೆಯನ್ನು ಇಡದೇ ಇದ್ದಿದ್ರ 21ನೇ ಶತಮಾನದೊಳಗ ಇಷ್ಟು ಧೈರ್ಯವಾಗಿ ನಮಗ ಸರಿ ಸಮಾನತೆ ಹಕ್ಕು ಸಿಗ್ತಾ ಇರಲಿಲ್ಲ. ಹೀಗಾಗಿ ಇತಿಹಾಸದ ಪ್ರಜ್ಞೆ ಒಂದಿಷ್ಟು ನಮ್ಗೆ ಇರಬೇಕು. ಏನ್ರಿ, ಇತಿಹಾಸದ ಪ್ರಜ್ಞೆ ಒಂದಿಷ್ಟು ನಮಗಿರ್ಬೇಕು. ಅನ್ನ ಉಣ್ಣೋದು ತುತ್ತು ಹಿಂಗ ಒಯ್ಯದಂತ ಗೊತ್ತದ ನಮಗ, ಯಾರು ಹಿಂಗ ಒಯ್ದು ತುತ್ತು ಹಾಕೋದಿಲ್ಲ. ಹಂಗ ಸಂವಿಧಾನ ಶಿಲ್ಪಿ ಆಗಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಒಂದ್ ಕಡೆ ಹೇಳ್ತಾರೆ, ಯಾರು ಇತಿಹಾಸವನ್ನ ತಿಳಿದುಕೊಂಡಿರ್ತಾರೋ ಅವರು ಮಾತ್ರ ಇತಿಹಾಸವನ್ನ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು. ಇತಿಹಾಸದ ಅಧ್ಯಯನ ಇರ್ಬೇಕು ನಮಗ, ಇತಿಹಾಸದ ಪ್ರಜ್ಞೆ ಇರಬೇಕು. ಅದನ್ನು ಬಿಟ್ಟು ನಾವು ಏನೇನೋ ಬೆನ್ನು ಹತ್ಕೊಂತ ಹೋಗೋದಲ್ಲ. ಹೀಗಾಗಿ ಶರಣ ಸಾಹಿತ್ಯದ ಬದುಕಿನೊಳಗ ಯಾವ ತಮಿಳುನಾಡಿನಲ್ಲಿ ಇರ್ತಕ್ಕಂಥ ಮಾದಾರ ಚೆನ್ನಯ್ಯನವರು ಸತ್ಯ, ಕಾಯಕ, ಶುದ್ಧ ಪರಿಶುದ್ಧವಾಗಿರ್ತಕ್ಕಂಥ ನಡೆನುಡಿಗಳಲ್ಲಿ ಒಂದಾಗಿರ್ತಕ್ಕಂಥವರಾಗಿದ್ರು. ಇವತ್ತು 770 ಅಮರಗಣಗಳ ವಿಚಾರಧಾರೆಗಳನ್ನು ತೆಗೆದುಕೊಳ್ತಕ್ಕಂತಹ ಶರಣರ ಜೀವನ ದರ್ಶನ ಪ್ರವಚನದೊಳಗ ಮಾದಾರ ಚೆನ್ನಯ್ಯನವರಿಗೆ ಗೊತ್ತಾತು, ಅಪ್ಪ ಬಸವಣ್ಣನ ನಿಲುವು ನನಗೆ ಬಹಳ ಹಿಡಿಸದ ಅಂತೇಳಿ ತಮಿಳುನಾಡಿನಿಂದ ಕಲ್ಯಾಣಕ್ಕೆ ಬರ್ತಾರೆ ಮಾದಾರ ಚೆನ್ನಯ್ಯ. ಇವತ್ತು ಬೇರೆ ರಾಜ್ಯದಿಂದ ಬಸವಣ್ಣನವರನ್ನು ಹುಡುಕಿಕೊಂಡು ಬಂದಂತವರು ಸಾವಿರಾರು ಜನ. ಆದ್ರೆ ಇಲ್ಲೇ ಕನ್ನಡದೊಳಗ, ಇಲ್ಲೇ ಕರ್ನಾಟಕದೊಳಗ ಹುಟ್ಟಿದವರು ಇನ್ನೂ ಬಸವಣ್ಣನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ತಯಾರಿಲ್ಲ. ಅದಕ್ಕೆ ಹೇಳ್ತಾರೆ, ಲೋಕದಂತೆ ಬಾರರು, ಲೋಕದಂತೆ ಇಹರು, ಲೋಕದಂತೆ ಹೋಗರು ನೋಡ ನಿಮ್ಮ ಶರಣರು. ಪುಣ್ಯದಂತೆ ಬಪ್ಪರು, ಜ್ಞಾನದಂತೆ ಇಬ್ಬರು, ಭಕ್ತಿಯಂತೆ ಹೋಗರು ನೋಡ ನಿಮ್ಮ ಶರಣರು ಅಂತಕ್ಕಂಥ ಮಾತಿನಾಗ ಇವತ್ತು ಶರಣರು ಭವದೊಳಗ ಸಂಸಾರದ ಜೀವನದೊಳಗಿದ್ದು ಕೂಡ ಸದ್ಗತಿಯನ್ನ ಕಾಣ್ತಕ್ಕಂಥ ದಾರಿಯನ್ನು ತೋರಿಸಿದ್ರು.
ಲೌಕಿಕದೊಳಗಿದ್ದು ಕೂಡ ಪಾರಮಾರ್ಥವನ್ನ ಗಳಿಸ್ತಕ್ಕಂಥ ಸಿದ್ಧಾಂತವನ್ನ ಹೇಳಿದ್ರು. ಇವತ್ತು ಗುಹೆ ಗವಿಗಳಲ್ಲಿ ಆ ಎಷ್ಟೋ ದಿನಗಳ ಕಾಲ ಅನುಷ್ಠಾನ ಮಾಡಿಕೊಂಡು ತಪಸ್ಸು ಮಾಡ್ತೀನಿ ಅಂತೇಳಿ ಉದ್ದ ಉದ್ದ ಜಡೆಗಳನ್ನ ಗಡ್ಡೆಗಳನ್ನ ಬಿಟ್ಟವರನ್ನ ಜ್ಞಾನಿಗಳು ಅಂತ ಅನ್ಕೊಂಡು ಹೋಗೋದಲ್ಲಪ್ಪ. ಕಾಯಕ ಸತ್ಯಶುದ್ಧ ಕಾಯಕವನ್ನು ಮಾಡಿ ಪರಿಶುದ್ಧವಾಗಿ ನಡೆಯೊಳಗೆ ನುಡಿಯೊಳಗೆ ಒಂದಾದಂತವನು ಕೂಡ ಈ ಸಮಾಜದೊಳಗೆ ಶ್ರೇಷ್ಠ ವ್ಯಕ್ತಿ ಆಗ್ತಾನೆ ಅನ್ನುವಂಥದ್ದನ್ನ 12ನೇ ಶತಮಾನದ ಬಸವಾದಿ ಶರಣರು ತೋರಿಸಿಕೊಟ್ರು. ಅವರು ಕೂಡ ದಾಂಪತ್ಯ ಜೀವನದೊಳಗೆ ಶರಣ ದಂಪತಿಗಳಾಗೇ ಬದುಕಿದವರು. ಶರಣ ಸತಿ ಲಿಂಗಪತಿ ಅಂತಕ್ಕಂಥ ವಿಚಾರಧಾರೆಯೊಳಗೆ ಹೋದವರು. ಹೀಗಾಗಿ ಇವತ್ತು ಶರಣ ಸಾಹಿತ್ಯದ ವಿಚಾರದೊಳಗ ಎಂತೆಂಥ ಶರಣರು ಮಹಾತ್ಮರು ಬಂದು ಹೋಗ್ತಾರೆ. ಅವರು ಕೂಡ ಸಂಸಾರದೊಳಗಿದ್ದು ಕೂಡ ಸದ್ಗತಿಯನ್ನು ಕಾಣುವಂತ ವಿಚಾರಧಾರೆಯೊಳಗೆ ಹೋದವರು. ಇವೆಲ್ಲ ಅಂತೀರಿ ಅಜ್ಜೋರ ನಮಗೆ ಸಂಸಾರ ಅನ್ನುವಂಥದ್ದು ಕಟ್ಕೊಂಡು ಸಾಕಾಗಿ ಬಿಟ್ಟದ್ರಿ, ಯಾಕರೆ ಮದುವಾಗಿನ್ರಿ ಅಜ್ಜರ ಅನಿಸ್ತದ. ಈ ಭವಸಾಗರ ಅಂತಕ್ಕಂಥ ಸಂಸಾರದ ಭವಸಾಗರದೊಳಗ ನೀವು ಕೂಡ ದೋಣಿ ಒಳಗೆ ಕುಂತೀರಿ, ಬಸವಾದಿ ಶರಣರು ಕೂಡ ದೋಣಿ ಒಳಗೆ ಕುಂತಾರೆ. ಆದ್ರೆ ಅವರು ಭಕ್ತಿ ದಾಸೋಹ ಕಾಯಕ ಅನ್ನುವಂತ ಹುಟ್ಟನ್ನು ಹಾಕೊಂತ ಹೋದ್ರು. ಹೀಗಾಗಿ ಅವರು ಭವಸಾಗರವನ್ನು ದಾಟಿ ಅವರು ದಡವನ್ನ ಮುಟ್ಟಿದ್ರು. ನೀವು ಹೆಂಡತಿ ಮಕ್ಕಳು ಸಂಬಂಧ ಅಂತಕ್ಕಂತಹ ಭಾರವನ್ನು ಹೊತ್ತುಕೊಂಡು ಹುಟ್ಟು ಹಾಕ್ಲಾರ್ದಂಗ ಅಲ್ಲೇ ಕುಂತು ಬಿಟ್ಟಿರಿ. ಅದಕ್ಕೆ ಅಲ್ಲವರು ಹೇಳ್ತಾರೆ, ಬಡತನಕ್ಕೆ ಉಂಬುವ ಚಿಂತೆ, ಉಂಬಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಳಿನ ಚಿಂತೆ, ಇಂತಿ ಹಲವು ಚಿಂತೆಯಲ್ಲಿಬ್ಬರನ್ನು ಕಂಡೆ, ಶಿವಧ್ಯಾನದಲ್ಲಿಬ್ಬರನ್ನು ಒಬ್ಬರನ್ನು ಕಾಣಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇವತ್ತು ಶರಣರ ಚಿಂತೆ ಒಳಗಿಲ್ಲ ನಾವು, ನಮ್ಮ ಚಿಂತೆನ ನಮಗೆ ಬಾಳಗ್ಯಾವ. ಅದನ್ನ ಯಾವಾಗ ಗಳಿಸಿವಿ, ಇದನ್ನ ಯಾವಾಗ ಗಳಿಸಿವಿ, ಅದನ್ನ ಯಾವಾಗ ತಗೊಂಡಿವಿ, ಇದನ್ನ ಯಾವಾಗ ತಗೊಂಡಿವಿ. ಸಂಸಾರ ಅನ್ನುವಂಥದ್ದು ತಲೆ ಮೇಲೆ ಹೊತ್ತುಕೊಂಡು ಇವತ್ತು ಸದ್ಗತಿಯನ್ನು ಕಾಣುವಂತ ಮನಸ್ಥಿತಿ ಇಲ್ಲ. ಮನೆ ಕಟ್ಟಬೇಕು, ಮದುವೆ ಆಗ್ಬೇಕು, ಮಕ್ಕಳನ್ನು ಓದಿಸ್ಬೇಕು, ಈ ಭವಸಾಗರ ಅನ್ನುವಂಥ ಜಂಜಾಟದೊಳಗೆ ಹೋಗಿ ಶರಣ ಸಿದ್ಧಾಂತದ ಪರಿವು ಇಲ್ಲದಂಗೆ ಆಗಿಬಿಟ್ಟಾರೆ. ಈ ಸಂಸಾರ ಅನ್ನುವಂಥದ್ದು ಈ ಶಬ್ದದೊಳಗೆ ನೋಡ್ರಿ, ಸಂಸಾರದೊಳಗೆ ಆ ಶೂನ್ಯವನ್ನು ತೆಗೆದ್ರೆ ಏನಾಗ್ತದೆ, ಅದು ಶಬ್ದ ಸಸಾರ ಅಂತ ಆಗ್ತದೆ. ಆ ಸಸಾರ ಆಗ್ಬೇಕಾಗಿತ್ತು ಅಂತಂದ್ರ ಶರಣರ ಜೀವನ ದರ್ಶನ ಸಂಸಾರ ಸಸಾರ ಆಗ್ಲಿಕ್ಕಿದ್ದಾನೆ. ಅಂದ್ರೆ ಏನಾಗ್ಬಿಟ್ಟದ, ಸಂಸಾರದೊಳಗ ಸಸಾರ ಜೀವನ ಮಾಡೋದಿಲ್ಲ, ಸಂಶಯ ಜೀವನವನ್ನು ಇಟ್ಕೊಂಡು ಹೋಗೋರಾಗಿವಿ ನಾವೆಲ್ಲ. ಬರೇ ಸಂಶಯ ಪಡೋದು, ಆಮೇಲೆ ಹೋಗ್ತಾನ, ಈಕೆಲ್ಲಿ ಹೋಗ್ತಾಳ, ಬರೇ ಇದ್ರೊಳಗನ ನಾವು ಜೀವನ ಕಳೆಯಕತ್ತೀವಿ. ಎಷ್ಟು ಸಂಶಯ ಅನ್ನುವಂತ ಪಿಚಾಚಿ ನಮ್ಮೊಳಗೆ ಹೊತ್ತು ಬಿಡ್ತದ ಅಂತಂತಂದ್ರ ಬರೀ ಅನುಮಾನ. ಅವರು ಏನ್ ಹೇಳ್ತಾರೋ, ಇವ್ರು ಏನ್ ಕೇಳ್ತಾರೋ. ಎಲ್ಲ ರೋಗಕ್ಕೂ ಔಷಧಿ ಅದ, ಆದ್ರೆ ಈ ಅನುಮಾನ ಅನ್ನುವಂತ ರೋಗಕ್ಕೆ ಔಷಧಿನೇ ಇಲ್ಲ. ಈ ರೋಗ ಎಲ್ಲಿ ಹೋದ್ರೂ ಕೂಡ ಅದಕ್ಕೆ ಔಷಧಿನೇ ಇಲ್ಲ. ಅದಕ್ಕೆ ಒಬ್ಬ ಸಾಹಿತಿ ಹೇಳ್ತಾನೆ, ತಮ್ಮ ಹೊಳಿ ದಾಟಬೇಕನ್ನಂಗಿದ್ರ ದೋಣಿ ಒಳಗ ತೂತಿರ್ಬಾರ್ದು. ಹೊಳಿ ದಾಟಬೇಕನ್ನಂಗಿದ್ರ ದೋಣಿ ಒಳಗ ತೂತಿರ್ಬಾರ್ದು. ಸಂಸಾರ ಅನ್ನುವಂಥದ್ದು ಗೆಲ್ಲಬೇಕಾಗಿತ್ತು ಅಂದ್ರ ಸಂಸಾರದೊಳಗೆ ಸಂಶಯ ಇರಬಾರ್ದು ಅಂತ ಹೇಳ್ತಾರೆ. ಈ ಸಂಶಯ ಅನ್ನುವಂಥದ್ದು ಇತ್ತು ಅಂತಂತಂದ್ರೆ ತಲೆನ ಕೆಡಿಸ್ಬಿಡ್ತದಂತ. ಹೆಂಡತಿ ಕಟ್ಕೊಂಡ್ ಬಿಟ್ಟಿದ್ದ, ಬಹಳ ಚಂದ ಇತ್ತು, ಚಂದನ್ ಕಟ್ಕೊಂಡಿದ್ದಕ್ಕೆ ಚಿಂತೆ ಅಂತೈತಿ, ನನ್ನ ಹೆಂಡತಿ ಎಲ್ಲ ಬಿಟ್ಟು ಹೋಗ್ತಾಳ ಅಂತೇಳಿ. ರಾತ್ರಿ ಮಲಗಿದ್ರು ಹೆಂಡತಿ ನೋಡವ, 1 ಗಂಟೆಗೆ ಕೇಳವ, ಅದಾಳಿ ನೋಡ್ತಿದ್ದ, ಮತ್ತೆ 2 ಕೇಳ್ತಿದ್ದ, ಮರ್ಕೊಳ್ತಿದ್ದ. ಇದು ದಿನ ಇಷ್ಟ ಕರ್ಮ ಅಂತೇಳಿ ಹೆಂಡತಿನೂ ಹಂಗ ಹೊಂಟಿತ್ತು ಜೀವನ. ಒಂದು ದಿನ ಆ ಹೆಂಡತಿ ತನ್ನ ಮೊಬೈಲ್ ಚಾರ್ಜ್ ಇಟ್ಕೊಂಡು ಮಕ್ಕೊಂಡಳ. ಇವ ದಿನ ಎದ್ದಂಗ 1 ಗಂಟೆಗೆ ಎದ್ದು ನೋಡ್ದ, 2ಕ್ಕೆ ಎದ್ದು ನೋಡ್ದ, 3ಕ್ಕೆ ಎದ್ದು ನೋಡ್ದ, 4 ಗಂಟೆಗೆ ಹೆಂಡತಿ ಮೊಬೈಲ್ ಮೆಸೇಜ್ ಬಂದ್ಬಿಡ್ತು. ಮೆಸೇಜ್ ಬರೋಣ, ನನ್ನ ಹೆಂಡತಿಗೆ 4 ಗಂಟೆಗೆ ಯಾರು ಮೆಸೇಜ್ ಕಳ್ಸ್ಯಾರ ಅಂತೇಳಿ ಹೋಗಿ ನೋಡ್ತಾರ. ನೋಡಿದ ತಕ್ಷಣ ಹೆಂಡತಿ ನೇಮಿಷ್ ಕಪಾಳಕ್ಕೊಂದು ಹೊಡೆದ ಬಿಟ್ಟಾವ. ಕಪಾಳಕ್ಕೆ ಹೊಡೆದ ಹೇಳ್ತಾನ, ಏನ ನೋಡಿಲ್ಲಿ 4 ಗಂಟೆ ಆಗ್ಯದ, ನಿನಗೆ ಯಾರೋ ಬ್ಯೂಟಿಫುಲ್ ಅಂತ ಮೆಸೇಜ್ ಕಳ್ಸ್ಯಾರಲ್ಲ ಅಂತ ಮೊಬೈಲ್ ತೋರಿಸಿದ. ಅವಾಗ ಹೆಂಡತಿ ಕಣ್ಣು ತಿಕ್ಕೊಂತ ಮೊಬೈಲ್ ನೋಡಿದ್ಲು, ನೋಡಿ ಅಕೌಂಟ್ ಕಪಾಳಕ್ಕೆ ಹೊಡೆದ ಬಿಟ್ಲಿ ಗಂಡಗ. ಯಾಕೆ ಹೊಡೆದೆ ಅಂತಂದಾಗ ಅವಾಗ ಹೇಳ್ತಾಳ, ಏ ಮೂಡ, ಅದು ಬ್ಯೂಟಿಫುಲ್ ಅಲ್ಲ, ಬ್ಯಾಟ್ರಿ ಫುಲ್ ಅಂತ ಹೇಳಕತ್ತಿಲ್ಲ ಫೋನ್ ಅಂತ ಹೇಳಿದ್ಲು. ಅದಕ್ಕೆ ಕಾಮಾಲೆ ಕಣ್ಣಿಗೆ ಎಲ್ಲವೂ ಕೂಡ ಏನು ಕಾಣ್ತದೆ, ಹಳದಿನ ಕಾಣ್ತದೆ.
ಬ್ಯೂಟಿಫುಲ್ ಇದ್ದಿದ್ದು ಬ್ಯಾಟ್ರಿ ಫುಲ್ ಕಂಡಂಗ, ಬ್ಯಾಟ್ರಿ ಫುಲ್ ಇದ್ದಿದ್ದು ಬ್ಯೂಟಿಫುಲ್ ಕಂಡಂಗ. ಹಂಗ ಶರಣ ಸಾಹಿತ್ಯವನ್ನ ಹೊರಗೆ ನೋಡಿದ್ರೆ ಅದರ ಅನುಭವ ಆಗೋದಿಲ್ಲ, ಅದ್ರ ಆಳಕ್ಕೆ ಹೋಗ್ಬೇಕು. ಅದಕ್ಕಾಗಿ ಶಟಸ್ಥಲಗಳ ಉಪದೇಶ ಮಾಡ್ತಾರೆ. ಮೊದಲು ಭಕ್ತನಾಗು, ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ ಐಕ್ಯ 6 ಮೆಟ್ಟಲುಗಳನ್ನ ಕೊಡ್ತಾರೆ ಅವರು. ಮೊದಲನೇ ಮೆಟ್ಟಲು ಭಕ್ತ ಅನ್ನುವಂಥದ್ದು. ಒಮ್ಮೆ ಐಕ್ಯ ಸ್ಥಳಕ್ಕೆ ಹೋಗುವುದಲ್ಲ, ಈ 6 ಮೆಟ್ಟಲುಗಳನ್ನ ಹತ್ತುತ್ತಾ ಹೋಗಪ್ಪ ಜೀವನದೊಳಗ ಅಂತಕ್ಕಂಥ ಅರಿವನ್ನ, ಜ್ಞಾನವನ್ನು ಶರಣರು ಈ ಸಮಾಜಕ್ಕೆ ತಂದರು. ಹೀಗಾಗಿ ಆ ಭಕ್ತ ಸ್ಥಳದ ವ್ಯವಸ್ಥೆ ಮೊದಲು ನಮ್ಮೊಳಗ ಆ ಭಕ್ತಿತನವನ್ನು ತುಂಬಿಕೊಂಡಿರ್ತಕ್ಕಂಥದ್ದಾಗಬೇಕು. ಏನೇ ಆದ್ರೂ ಕೂಡ ಕೇಳುವ ಮನೋಭಾವ ನಮ್ಮೊಳಗಿರ್ಬೇಕು, ಶ್ರದ್ಧೆ ಇರ್ಬೇಕು. ಅದಕ್ಕೆ ಹೇಳ್ತಾರೆ, ಶ್ರವಣಂ ಕೀರ್ತನಂ ಶಂಭೋಸ್ಮರಣಂ ಅರ್ಚನಂ ಅರ್ಪಣಂ ಆತ್ಮನಿವೇದನಂ ಅನ್ನುವಂತ ಶಾಸ್ತ್ರ ಒಂದು ಕಡೆಗೆ ಹೇಳಿದ್ರೆ, ಇವತ್ತು ಶರಣ ಸಿದ್ಧಾಂತದೊಳಗ ವಿವಿಧತೆಯಲ್ಲಿ ಏಕತೆಯನ್ನು ಪಡ್ಕೊಳ್ತಕ್ಕಂಥ ವಚನ ಸಾಹಿತ್ಯದ ದಾರಿಯನ್ನು ಹೇಳ್ಕೊಳ್ತಾರೆ. ಇವತ್ತು ನಾವೆಲ್ಲ ಜೀವನದೊಳಗ ಶರಣ ಸಾಹಿತ್ಯದ ವಿಚಾರಧಾರೆಗಳನ್ನ ಒಂದಿಷ್ಟು ಹಿಂಗೆ ನೋಡಿದಾಗ ಎಷ್ಟು ಸರಳದಲ್ಲಪ್ಪ, ಅದನ್ನು ಅನುಭವಿಸಬೇಕು. ಈಗ ನಮ್ಮ ಮುಂದೆ ಬೆಲ್ಲದ ಹಚ್ಚಿಟ್ಕೊಂಡು ಬೆಲ್ಲ ರುಚಿ ಐತಿ, ಖಾರ ಐತಿ, ಉಪ್ಪು ಐತಿ ಅಂತಂದ್ರೆ ನಿಮಗೆ ಗೊತ್ತಾಗ್ತದೆ? ಇಲ್ಲ. ಬೆಲ್ಲ ಅದನ್ನು ಸವದಾಗಲೇ ಅದರ ರುಚಿ ಗೊತ್ತಾಗೋದು. ಯಾವ ವಸ್ತುವನ್ನ ಅದನ್ನು ಸವದಾಗಲೇ ಅದರ ರುಚಿ ಗೊತ್ತಾಗೋದು. ಹಂಗೆ ಯಾವುದೇ ಕಾರ್ಯವನ್ನ, ಯಾವುದೇ ಸಂದರ್ಭವನ್ನ ಅನುಭವಿಸಿದಾಗಲೇ ಅದು ಗೊತ್ತಾಗೋದು. ಅದಕ್ಕ ಅನುಭವ ಮಂಟಪ ನಿರ್ಮಾಣ ಆಯಿತು ಕಲ್ಯಾಣದ. ಶರಣರ ನಿತ್ಯ ಕಾಯಕದೊಳಗ, ನಿತ್ಯ ಪರಿಪಾಠದೊಳಗಾಗುವಂತ ವ್ಯವಸ್ಥೆಯ ಮಾತುಗಳನ್ನ, ಅನುಭವವನ್ನೇ ಅನುಭವಿಸ್ತಕ್ಕಂಥದ್ದು, ಅದನ್ನು ಹೇಳ್ತಕ್ಕಂಥದ್ದೇ ಅನುಭವ ಮಂಟಪ. ಅಲ್ಲಿ ನಿತ್ಯ ಶರಣರು ತಮ್ಮ ಅನುಭವಕ್ಕೆ ಬಂದಂತ ವಿಚಾರಧಾರೆಗಳೇ ವಚನದ ರೂಪಗಳಾಗಿ, ಮಾತುಗಳೇ ವಚನಗಳಾಗಿ ಪರಿವರ್ತನೆ ಆದವು. ಅದಕ್ಕ ಅನುಭವಕ್ಕೆ ಬಹಳ ಬೆಲೆ ಇದೆ. ಅದಕ್ಕೆ ಹೇಳ್ತಾರೆ, ವಿದ್ಯೆಗಿಂತ ಅನುಭವ ದೊಡ್ಡದು. ನಾ ಬಹಳ ಓದೀನಿ ಅಂತ ಹೇಳಿ, BSc ಅಗ್ರಿ ಮಾಡೀನಿ ಅಂತ ಹೇಳಿ ಟೆಕ್ನಾಲಜಿ ತಗೊಂಡು ಹೋಗೋದಕ್ಕಿಂತ ಏನೂ ಕಲಿಲಾರದಂತ ನಮ್ಮ ರೈತನಿಗೆ ಗೊತ್ತಿರ್ತದ ಯಾವ ಬೀಜ ಯಾವ ಮಳೆಗೆ ಹಾಕಬೇಕು, ಯಾವಾಗ ಎಡಿ ಹೊಡಿಬೇಕು, ಯಾವಾಗ ಕುಂಟಿ ಹೊಡಿಬೇಕು, ಯಾವಾಗ ಗೊಬ್ಬರ ಹಾಕಬೇಕು ಅನ್ನುವಂಥದ್ದು ಓದಿದವನಿಗಿಂತ ಓದದೇ ಇರ್ತಕ್ಕಂಥವನಿಗೆ ಅನುಭವಕ್ಕೆ ಬಹಳ ಬೆಲೆ. ಅದಕ್ಕೆ ಹೇಳ್ತಾರೆ, ವಿದ್ಯೆಗಿಂತ ಅನುಭವ ದೊಡ್ಡದು. ನಿಮ್ಮ ಮನೆಯಾಗ ಒಂದು 2-3 ವರ್ಷದ ಒಂದು ಕೂಸು ಐತಿ ಅಂತ ತಿಳ್ಕೊರಿ. ಅದನ್ನ ತೊಡಿ ಮೇಲೆ ಕರ್ಕೊಂಡು ಕುಂತೀರಿ. ಮನೆಯಾಗ ಕರೆಂಟ್ ಹೋಗ್ಯದ, ಸಾಯಂಕಾಲ ಸಮಯ ಕರೆಂಟ್ ಹೋಗೈತಿ, ರಾತ್ರಿ ಆಗ್ಯದ, ಕತ್ಲಾಗೈತೆ ಅಂತ ನೀವೇನ್ ಮಾಡಿದ್ರಿ? ಒಂದು ಮೇಣದ ಬತ್ತಿನೋ ಒಂದು ದೀಪನೋ ಹಚ್ಚಿ ನಿಮ್ಮ ಮನೆಯ ಪಡಸಾಲಿ ಒಳಗೆ ಇಟ್ಟಿರಿ, ಮನೆ ತುಂಬಾ ಬೆಳಕಾಗ್ಲಿ ಅಂತ ಹೇಳಿ. ಆ ಬೆಳಕಾಗ್ಲಿ ಅಂತ ಹೇಳಿ ಆ ಕತ್ತಲೆಯನ್ನು ಕಳಿತಕ್ಕಂಥ ಶಕ್ತಿ ಇರೋದು ಆ ಜ್ಯೋತಿಗೆ. ಆ ಬೆಳಕನ್ನ ಇಟ್ಟಂತ ಸಂದರ್ಭದೊಳಗೆ ನಿಮ್ಮ ಮನೆಯಾಗ 2-3 ವರ್ಷದ ಕೂಸು ನಿಮ್ ತೊಡಿ ಮ್ಯಾಗಿಂದ ತಪ್ಪಿಸ್ಕೊಂಡು ಹೋಗೋಗಿ ಆ ದೀಪ ಮುಟ್ಟಬೇಕಂತ ಹೊಂಟೈತೆ. ಅದು ಯಾಕ? ಅದು ಗಾಳಿಗೆ ದೀಪ ಅಳಿಯಾಡ್ಕೊಂತ ಅದಕ್ಕೆ ಮಜಾ ಅನಿಸುತ್ತದೆ, ಮುಟ್ಟಬೇಕಂತ. ಆ ಬೆಂಕಿಯನ್ನ ಮುಟ್ಟಿದ್ರ ಕೈ ಸುಡ್ತೈತಿ ಅನ್ನುವಂತ ಪ್ರಜ್ಞೆ ಮಗುವಿಗಿಲ್ಲ. ಅದು ನಿಮಗ್ ಗೊತ್ತೈತಿ. ನಿಮ್ಮ ಕೈಯಾಗಿಂದ ಕೂಸು ತಪ್ಪಿಸ್ಕೊಂಡು ಹೋದಂಗ ನೀವು ಎದ್ದು ಹೋಗ್ತೀರಿ, ಅದನ್ನ ಎತ್ಕೊಂಡ್ ಬರ್ತೀರಿ, ಅದು ನಿಮ್ ಕೈಯಾಗ ತಪ್ಪಿಸ್ಕೊಂಡು ಹೋಗ್ತೈತಿ. ನಿಮ್ಗೊಂದು 10-15 ಸರಿ ಆಗ್ತೈತಿ. ನಿಮ್ಮ ಕೈ ಬಿಟ್ಟು ಹೋಗಕತ್ತೈತಿ ಹುಡುಗ, ಅದನ್ನ ಮುಟ್ಟಬೇಕಂತೈತಿ. ನೀವು ಮುಟ್ಟಿದ್ರೆ ಏನ್ ಸುಡ್ತೈತಂತ ನೀವು ಹೆದ್ರೆ ಹುಡ್ಕೊಂಡು ಕರ್ಕೊಂಡ್ ಬರಾಕ. ಹಂಗ್ ಮಾಡಕ್ ಹೋಗ್ಬೇಡ್ರಿ. ಒಂದು ದಿನ ಬಿಟ್ಟು ಬಿಡ್ರಿ ಕೈ, ಒಂದು ದಿನ ಬಿಟ್ಟು ಬಿಡ್ರಿ. ಆ ಬಿಟ್ಟಾಗ ಹೋಗಿ ಆ ಬೆಂಕಿ ದೀಪವನ್ನು ಅದ ಕೈಲೇ ಮುಡ್ತು ಅಂತಂದ್ರೆ ಅವಾಗ ಕೈ ಏನಾಗಿರ್ತದ, ಹುಡುಗಂದು ಕೈ ಸುಡ್ತೈತಿ. ಅವ್ ಚರ್ರನ್ನ ಚಿರಾಕ್ ಚಲ ಮಾಡ್ತೈತಿ, ಅಳತೈತಿ. ಅವಾಗ ಹತ್ತ ಮೇಲೆ ಮರುದಿನ ಮತ್ತೆ ನೀವು ಆ ದೀಪನ ಅದ್ರ ಮುಂದನ ಹಚ್ಚಿಡ್ರಿ, 1 ಕಿಲೋಮೀಟರ್ ಓಡ್ ಹೋಗ್ತದೆ, ಬ್ಯಾಗ್ ಸುಡ್ತೈತಿ ಅಂತ ಅರಿವು ಬಂದೈತಿ. ಅದು ಸುಡ್ತೈತಿ ಅನ್ನುವಂತ ಅರಿವು ಯಾವಾಗ ಮಗುವಿಗೆ ಬಂತು, ಅವಾಗ ಜ್ಞಾನಾರ್ಜನೆ ಆಯ್ತು. ಒಂದು ದೀಪದ ಬೆಳಕು ಆಗಬೇಕಾಗಿತ್ತು ಅಂತಂದ್ರ ಹೇಳ್ತಾರೆ, ಇವತ್ತು ಪ್ರತಿಯೊಬ್ಬರು ಮನೆಯೊಳಗೆ ದೀಪ ಹಚ್ತೀರಿ, ದೀಪಾವಳಿ ಬಂದದ ಅಂತೇಳಿ ದೀಪ ಹಚ್ತೀರಿ, ಎಲ್ಲೆಲ್ಲೋ ಬೆಳಕಾಗಲಿ ಅಂತ ಮನೆಯೊಳಗೆ ದೀಪ ಹಚ್ತಿರಲ್ಲ. ದೀಪ ಎಲ್ಲಿ ತಯಾರಾಗ್ತದೆ ಹೇಳ್ರಿ ನೋಡೋಣ. ಯಾರ ಮನೆಯಾಗ ತಯಾರಾಗ್ತದ್ರಿ? ಶರಣರ ಪಣತಿ ಯಾರು ತಯಾರು ಮಾಡ್ತಾರೆ? ಕುಂಬಾರನ ಮನೆಯಲ್ಲಿ ಮಣ್ಣಿನ ಪಣತೆ
ಹಂಗಾರೆ ಕುಂಬಾರ ಮನೆಗೆ ಹೋಗಿ ಪಣತಿ ತಂದ್ರೆ ದೀಪ ಹತ್ತಿ ಬಿಡ್ತದೇನು? ಮತ್ತೇನು ಬೇಕ್ರಿ ಅದಕ್ಕೆ? ಮತ್ತೆ ಎಣ್ಣೆ ಬೇಕು. ಹಂಗಾರೆ ಎಣ್ಣೆ ಯಾರು ತಯಾರು ಮಾಡ್ತಾರೆವ? ಗಾಣಿಗ. ಗಾಣಿಗರ ಮನೆಯ ಗಾಣದ ಎಣ್ಣೆ. ನೋಡ್ರಿ, ಕುಂಬಾರನ ಮನೆಯ ಮಣ್ಣಿನ ಪಣತೆ, ಗಾಣಿಗರ ಮನೆಯ ಗಾಣದ ಎಣ್ಣೆ. ಹಂಗಾರೆ ಎರಡು ಪತ್ರ ಮುಗಿತೇವೆ. ಮತ್ತೇನ್ ಬೇಕು ಅದಕ್ಕೆ? ಬತ್ತಿ ಬೇಕು. ಹಂಗಾರೆ ಬತ್ತಿ ಬೆಳೆಯೋರು ಯಾರು? ಒಕ್ಕಲಿಗ. ಒಕ್ಕಲಿಗ ಬಿತ್ತಿದರೆ ಹುಟ್ಟುವುದು ಜಗದಲ್ಲಿ. ಹಂಗಾರೆ ಒಕ್ಕಲಿಗರ ಮನೆಗೆ ಹೋದ್ರಿ, ಹತ್ತಿಯ ಬತ್ತಿ ತಗೊಂಡು ಬಂದ್ರಿ. ನೋಡ್ರಿ, ಕುಂಬಾರನ ಮನೆಯ ಮಣ್ಣಿನ ಪಣತೆ, ಗಾಣಿಗರ ಮನೆಯ ಗಾಣದ ಎಣ್ಣೆ, ಒಕ್ಕಲಿಗರ ಮನೆಯ ಹತ್ತಿಯ ಬತ್ತಿ. ಇಲ್ಲಿ ಮೂರೂ ಕೂಡಿದಾಗ ಜ್ಞಾನವೆಂಬ ಜ್ಯೋತಿ ಹೆಂಗ್ ಬೆಳೀತೋ ಹಂಗ ಕಲ್ಯಾಣದೊಳಗೆ ಹಬ್ಬ ಬಸವಣ್ಣ ಎಲ್ಲ ಸಮಾಜವನ್ನ ಕೂಡಿಸಿ ಜಗತ್ ಜ್ಯೋತಿ ಆಗ್ತಕ್ಕಂತಹ, ಜಗತ್ತನ್ನು ಬೆಳಗ್ತಕ್ಕಂಥ ಜ್ಯೋತಿಯನ್ನು ಕೂಡಿಸುವಂತ ಕೆಲಸವನ್ನು ಮಾಡ್ತಾರೆ. ಕಲ್ಯಾಣ ಕೈಲಾಸ ಯಾರು ಕಟ್ಟಿದರಪ್ಪ, ಕಲ್ಯಾಣದಲ್ಲಿ ಬಸವಣ್ಣ, ಕಲ್ಯಾಣದಲ್ಲಿ ಬಸವಣ್ಣ ಜಗದಾಗ ಭಕ್ತಿ ಬಂದಾರಿ ಕಲ್ಯಾಣ ಕೈಲಾಸ ಯಾರು ಕಟ್ಟಿದರಪ್ಪ, ಕಲ್ಯಾಣ ಕೈಲಾಸ ಯಾರು ಕಟ್ಟಿದರಪ್ಪ, ಕಲ್ಯಾಣದಲ್ಲಿ ಬಸವಣ್ಣ, ಕಲ್ಯಾಣದಲ್ಲಿ ಬಸವಣ್ಣ ಜಗದಾಗ ಭಕ್ತಿ ಬಂದಾರಿ ಭಕ್ತಿ ಬಂದಾರಿ ಕಲ್ಯಾಣ ಕೈಲಾಸ ಯಾರು ಕಟ್ಟಿದರಪ್ಪ, ಯಾರು ಕಟ್ಟಿದರಪ್ಪ. ಮಂದಿಗೆ ಇದ್ದಾಗ ಮುಳ್ಳೆಗೆ ಮುಡಿಯುತ್ತಿ, ಮಂದಿಗೆ ಇದ್ದಾಗ ಮುಳ್ಳೆಗೆ ಮುಡಿಯುತ್ತಿ, ಕಲ್ಯಾಣದಲ್ಲಿ ಬಸವಣ್ಣ, ಕಲ್ಯಾಣದಲ್ಲಿ ಬಸವಣ್ಣ ಇರುವಾಗ ಕಲ್ಲಿಗೆ ಕೈಯ ಮುಗಿಯುವೆ, ಕಲ್ಲಿಗೆ ಕೈಯ ಮುಗಿಯುವೆ. ಕಲ್ಯಾಣ ಕೈಲಾಸ ಯಾರು ಕಟ್ಟಿದರಪ್ಪ, ಶರಣರೆನೆದರೆ ಸರಕಿಯು ಇಟ್ಟಂಗ, ಶರಣರೆನೆದರೆ ಸರಕಿಯು ಇಟ್ಟಂಗ, ಅರಳ ಮಲ್ಲಿಗೆ ಮುಡಿದಾಗ, ಅರಳ ಮಲ್ಲಿಗೆ ಮುಡಿದಾಗ ಕಲ್ಯಾಣ ಶರಣರದೆಯೋ ನನ್ನ ಮನವೇ, ಶರಣರದೆಯೋ ನನ್ನ ಮನವೇ. ಕಲ್ಯಾಣ ಕೈಲಾಸ, ಕಲ್ಯಾಣ ಕೈಲಾಸ, ಕಲ್ಯಾಣ ಕೈಲಾಸ, ಕಲ್ಯಾಣ ಕೈಲಾಸ ಯಾರು ಕಟ್ಟಿದರಪ್ಪ. ಬಸವನ ರಾಜ್ಯದ ಶ್ರೀಯು ಬಸವ ಬಡವರ ನಿಧಿಯು, ಬಸವ ರಾಜ್ಯದ ಶ್ರೀಯು ಬಸವ ಬಡವರ ನಿಧಿಯು, ಬಸವ ಮಳೆ ಬೆಳೆಯು ನಾಡೊಳಗೆ, ಬಸವ ಮಳೆ ಬೆಳೆಯು ನಾಡೊಳಗೆ ನಿಜ ದೀಪ, ಬಸವಣ್ಣನೇ ಸ್ವರ್ಗ ಸೋಪಾನ, ಬಸವಣ್ಣನೇ ಸ್ವರ್ಗ ಸೋಪಾನ. ಕಲ್ಯಾಣ ಕೈಲಾಸ ಬಸವಣ್ಣ ನಿನ್ನೆಸರು ದೆಸೆ ದೆಸೆಗೆ ಶಿವ ಮಂತ್ರ, ಬಸವಣ್ಣ ನಿನ್ನೆಸರು ದೆಸೆ ದೆಸೆಗೆ ಶಿವ ಮಂತ್ರ, ಬಸವಮತಕ್ಕೆ ಮಂತ್ರ ನಿತ್ಯದಲ್ಲಿ, ಬಸವಮತಕ್ಕೆ ಮಂತ್ರ ನಿತ್ಯದಲ್ಲಿ ಒಕ್ಕಲಿಗ, ಬಸವಮಂತ್ರ ಬಸವ ಜನಿಸುವನು, ಬಸವಮಂತ್ರ ಬಸವ ಜನಿಸುವನು.
ಕಲ್ಯಾಣ ಕೈಲಾಸ ಕಲ್ಯಾಣ ಕೈಲಾಸ ಯಾರು ಕಂಡಿದ್ದರಪ್ಪ ಕಲ್ಯಾಣದಲ್ಲಿ ಬಸವಣ್ಣ ಕಲ್ಯಾಣದಲ್ಲಿ ಬಸವಣ್ಣ ಜಗದಾಗ ಭಕ್ತಿ ಬಂದಾರಿ ಮನೆಯ ಮಾನಿಗರೆಂಬ ಮನೆಯಾತ ಕಿತ್ತೊಗೆದ ಮನೆಯ ಮಾನಿಗರೆಂಬ ಮನೆಯಾತ ಕಿತ್ತೊಗೆದ ಹೊಲರೆ ಬಸವಯ್ಯ ಬಸವರಸ ಹೊಲರೆ ಬಸವಯ್ಯ ಬಸವರಸ ಹೊಲರೆ ಬಸವಯ್ಯ ಬಸವರಸ ನಿಲ್ಲಿಸಲು ನೆಲೆಯಾಯ್ತು ನಿತ್ಯ ಜನ ಬದಕೆ ನೆಲೆಯಾಯ್ತು ನಿತ್ಯ ಜನ ಬದಕೆ ಕಲ್ಯಾಣ ಕೈಲಾಸ ಯಾರು ಕಟ್ಟಿದರಮ್ಮ ಕರುಣ ಬಂದರೆ ಕಾಯೋ ಮರಣ ಬಂದರೆ ಬೈಯೋ ಬಸವ 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 ಕರುಣ ಬಂದರೆ ಕಾಯೋ ಮರಣ ಬಂದರೆ ಬೈಯೋ ಕರುಣೆ ಕಲ್ಯಾಣ ಬಸವಯ್ಯ ಕರುಣೆ ಕಲ್ಯಾಣ ಬಸವಯ್ಯ ಕರೆತಲಕ ಕಾಯೋ ಅಭಿಮಾನ ಕಾಯೋ ಅಭಿಮಾನ ಕಲ್ಯಾಣ ಕೈಲಾಸ ಯಾರು ಕಟ್ಟಿದರಪ್ಪ ಕಲ್ಯಾಣ ಕೈಲಾಸ ಯಾರು ಕಟ್ಟಿದರಪ್ಪ ಕಲ್ಯಾಣದಲ್ಲಿ ಬಸವಣ್ಣ ಕಲ್ಯಾಣದಲ್ಲಿ ಬಸವಣ್ಣ ಜಗದಾಗ ಭಕ್ತಿ ಬಂದಾರಿ ಆಗ 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 ಜಯ ಬಸವೇಶ ಶರಣು ಶರಣಾರ್ಥಿ ಶರಣ ಶರಣಾರ್ಥಿ. ಹೀಗಾಗಿ ಶರಣ ಸಿದ್ಧಾಂತದಲ್ಲಿ ಭಕ್ತ ಸ್ಥಳದೊಳಗ ಆ ಒಂದು ಸ್ಥಳವನ್ನ ಅನುಭವಿಸಬೇಕಾಗಿತ್ತು. ಆ ಸ್ಥಳದಲ್ಲಿರ್ತಕ್ಕಂಥ ಮುಖ್ಯ ವಿಚಾರಗಳು ಏನು ಅಂತ ನೋಡಿದಾಗ ಭಕ್ತ ಸ್ಥಳದ ಬಗ್ಗೆ ಹೇಳ್ತಾರೆ, ಬಾಹ್ಯ ಆಚರಣೆ ಅಷ್ಟೇ ಇರಬಾರದು, ಅಂತರಂಗದ ಆಚರಣೆಯೊಳಗೂ ಭಕ್ತ ತನ್ನನ್ನು ತಾನು ಅರಿತುಕೊಳ್ಳೋರಾಗಿರ್ಬೇಕು ಅಂತ ಹೇಳ್ತಾರೆ. ದುರಾಶೆ, ದುರ್ಗುಣ, ಅಹಂಕಾರ ಇವುಗಳಿಂದ ದೂರ ಇದ್ದು ಗುರು ಲಿಂಗ ಜಂಗಮ ಲಿಂಗ ಒಂದೇ ಸರ್ವಸ್ವ ಅನ್ನುವಂತಹ ಭಾವನೆಯೊಳಗ ತನ್ನನ್ನ ತಾನು ಅರ್ಪಣೆ ಮಾಡಿಕೊಳ್ತಕ್ಕಂಥವನು ಭಕ್ತನಾಗ್ತಾನೆ ಅಂತಕ್ಕಂಥದ್ದು ಭಕ್ತ ಸ್ಥಳದ ಇತಿಹಾಸ. ಹೀಗಾಗಿ ಆ ಭಕ್ತ ಸ್ಥಳಕ್ಕೆ ತಕ್ಕಂಗ ಅಪ್ಪ ಬಸವಣ್ಣನವರು ಒಂದು ವಚನವನ್ನ ಹೇಳಬಹುದು ಅಂತಂತಂದ್ರೆ ಹೇಳ್ತಾರೆ. ಅಪ್ಪ ಬಸವಣ್ಣನವರು ವಿಚಾರ ಮಾಡಿ ಅಪ್ಪನ ವಿಚಾರಧಾರೆಗಳಲ್ಲಿ ನಿಜವಾಗ್ಲೂ ಒಂದೊಂದು ಸ್ಥಳಕ್ಕೆ ತನ್ನದೇ ಆಗಿರ್ತಕ್ಕಂಥ ವಚನ ಸಿದ್ಧಾಂತದ ಶರಣ ಸಾಹಿತ್ಯದೊಳಗ ಅಪ್ಪನವರ ವಿಚಾರಧಾರೆಯ ವಚನಗಳನ್ನ ಈ ರೀತಿಯಾಗಿ ಕೋಟ್ ಮಾಡ್ತಾರಲ್ಲ, ಹೇಳ್ತಾರೆ, ಮಾಡುವಂತಿರಬೇಕು ಮಾಡದಂತಿರಬೇಕು, ಮಾಡುವಂತಿರಬೇಕು ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು, ಕೂಡಲ ಸಂಗಮ ದೇವರ ನೆನೆಯುತ್ತ ನೆನೆಯದಂತಿರಬೇಕು ಅಂತ ಹೇಳ್ತಾರೆ. ಬಹುಶಃ ಅಪ್ಪನ ಈ ವಚನದ ಅರ್ಥ ಇವತ್ತು ಈ ಸಮಾಜದೊಳಗೆ ನಾನು ಅಂತ ಕೆಲಸ ಮಾಡಿದೆ, ನಾನು ಇದನ್ನ ಮಾಡಿದೆ, ನನ್ನಿಂದ ಆತು, ನಾನಿಲ್ಲ ಅಂತಂದ್ರೆ ನಡೆಯೋದೇ ಇಲ್ಲ ಅನ್ನುವಂತಹ ಭಾವನೆಯೊಳಗ ಭಕ್ತನ ಮನಸ್ಥಿತಿ ಇರೋದಿಲ್ಲ ಅಂತ ಹೇಳ್ತಾರ ಅವರು. ಇವತ್ತು ಯಾವುದೇ ಒಂದು ಕೆಲಸ ಮಾಡಿದಾಗ ಅದರಿಂದ ಕೀರ್ತಿ ಸಂಪಾದನೆ ಮಾಡ್ಕೊಳ್ಳೋದು, ನಾನು ಮಾಡಿದ್ದೀನಿ ಅಂತೇಳಿ ಅದನ್ನು ತೋರಿಸೋದು, ನನ್ನಿಂದನೇ ಆಗ್ತದೆ ಅಂತಕ್ಕಂಥ ಭಾವನೆಯೊಳಗಿರ್ತಕ್ಕಂಥವನು ಭಕ್ತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮಾಡುವಂತಿರಬೇಕು ಮಾಡದಂತಿರಬೇಕು, ಮಾಡುವ ಮಾಟದಲ್ಲಿ ತಾನಿಲ್ಲದಂತಿರಬೇಕು. ಎಲ್ಲವೂ ಕೂಡ ಅಪ್ಪ ಮಾಡಿದಾನೆ. ಅಪ್ಪನ ಕೆಲಸ, ಅಪ್ಪನ ಕಾರ್ಯ
ಅದು ಎಲ್ಲವೂ ಕೂಡ ಅಪ್ಪ ತೋರಿಸಿದ ದಾರಿ ಅನ್ನುವಂತಹ ಮಾತುಗಳಿಗೆ ಹೋಗ್ಬೇಕೆ ವಿನಃ ಈ ನಾನು ಅನ್ನುವಂಥದ್ದು ಬಂದ್ಬಿಟ್ರೆ ಮುಗಿದು ಹೋದ್ ನೋಡಿ. ಅದು ಬಂದ್ಬಿಡ್ತು ಅಂತಂದ್ರ ಎಲ್ಲರೂ ಕಾಣೋದಿಲ್ಲ, ಯಾರೂ ಕಾಣೋದಿಲ್ಲ ಈ ಜಗತ್ತಿನ ಕಣ್ಣಿಗೆ. ನಾನು ಅನ್ನುವಂತ ಅಹಂಕಾರ ಎಲ್ಲಿವರೆಗೂ ನಿನ್ನಿಂದ ಹೋಗೋದಿಲ್ವೋ ಅಲ್ಲಿವರೆಗೂ ಭಕ್ತ ಸ್ಥಳದ ಅರಿವು ನಿನ್ನೊಳಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು. ಹೀಗಾಗಿ ಭಗವಂತನ ಈ ಒಂದು ದಾರಿಯೊಳಗ, ಬಸವಾದಿ ಶರಣರ ಈ ವಿಚಾರ ದಾರಿಯೊಳಗ ಎಂತಹ ಭಾವನೆ ನಮ್ಮೊಳಗಿರ್ಬೇಕು ಅಂತಂತಂದ್ರ ತೆರೆದ ಹೃದಯದ ಮನಸ್ಸಿನವರಾಗಿರ್ಬೇಕು. ಅದಕ್ಕೆ ಹೇಳ್ತಾರೆ, ಎಚ್ಚರವಿರಬೇಕು ನಡೆ ನುಡಿಯಲ್ಲಿ, ಮಸ್ತರವಿರಬೇಕು ಭವ ಸಂಸಾರದಲ್ಲಿ, ಹುಚ್ಚನಾಗಿರಬೇಕು ಜಗದ ಕಣ್ಣಿನಲ್ಲಿ, ಮನ ಹಚ್ಚೊತ್ತಿದಂತಿರಬೇಕು ಲಿಂಗದಲ್ಲಿ. ಇಂತೀ ಗುಣವುಳ್ಳಾತನೇ ಅಚ್ಚ ಶರಣನು ನೋಡ ಖಂಡೇಶ್ವರ. ಷಣ್ಮುಖ ಶಿವಗಳು ಹೇಳ್ತಾರೆ ಈ ಮಾತನ್ನ. ಎಷ್ಟು ಅದ್ಭುತವಾಗಿ 4 ಸಾಲಿನೊಳಗೆ ಎಚ್ಚರಿಸ್ತಾರೆ ನೋಡ್ರಿ ಸಮಾಜವನ್ನ. ಎಚ್ಚರವಿರಬೇಕು ನಡೆ ನುಡಿಯಲ್ಲಿ, ಮಸ್ತರವಿರಬೇಕು ಭವ ಸಂಸಾರದಲ್ಲಿ, ಹುಚ್ಚನಾಗಿರಬೇಕು ಜಗದ ಕಣ್ಣಿನಲ್ಲಿ, ಮನ ಹಚ್ಚೊತ್ತಿದಂತಿರಬೇಕು ಲಿಂಗದಲ್ಲಿ. ಇಂತಿ ಗುಣವುಳ್ಳಾತನೇ ಅಚ್ಚ ಶರಣನು ನೋಡ. ಈ ಗುಣಗಳು ಯಾರೊಳಗದಾರೋ ಅವರು ಶರಣರಾಗ್ತಾರೆ ಅಂತಕ್ಕಂಥದ್ದು. ಪ್ರತಿಯೊಂದು ಮಾತು ನುಡಿಗಳು ಎಚ್ಚರದಿಂದಿರಬೇಕು ಅನ್ನುವಂಥದ್ದು ಮೊದಲನೇ. ಹೇಳೋದೊಂದು ಮಾಡೋದೊಂದು ಆಗಬಾರ್ದು. ಅದಕ್ಕೆ ಹೇಳ್ತಾರ ಅಪ್ಪ ಬಸವಣ್ಣ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೆನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ದೇವನೆತ್ತಲಿ ಮನೆಯ. ನಿನ್ನ ನಡೆಯೊಂದು ನಿನ್ನ ನುಡಿಯೊಂದು. ಹೇಳೋದು ಆಚಾರ, ತಿನ್ನೋದು ಬದನೆಕಾಯಿ ಆಗ್ಬಾರ್ದು ಹೋತಮ್ಮ ಅಂತ ಹೇಳ್ತಾರೆ. ಏನನ್ನ ಹೇಳಿದ್ಯೋ ಅದರಂತೆ ನುಡಿ, ಏನನ್ನ ನುಡಿತೀಯೋ ಅದರಂತೆ ನಡಿ, ಇದೇ ಜನ್ಮ ಕಡಿ ಅಂತ ಹೇಳ್ತಾರೆ. ಅದಕ್ಕ ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು. ಇದು ಎಲುಬಿಲ್ಲದ ನಾಲಿಗೆ. ಇದು ಈ ಮನುಷ್ಯನ ದೇಹ ನಿರ್ಮಾಣ ಆಗಬೇಕಾದ್ರೆ ಎಷ್ಟು ಇಂದ್ರಿಯಗಳಿಂದಾಗಿದ್ರೆ? ಪಂಚೇಂದ್ರಿಯಗಳಿಂದಾಗಿದೆ. ಯಾವುವು ಪಂಚೇಂದ್ರಿಯಗಳು ಅಂತಂತಂದ್ರ ಕಿವಿ, ಕಣ್ಣು, ಮೂಗು, ನಾಲಿಗೆ, ಚರ್ಮ. ಇವಕ್ಕೇನಂತ ಕರೀತಾರೆ? ಇವಕ್ಕ ಪಂಚೇಂದ್ರಿಯಗಳು. ಈ 5ರೊಳಗ ನಾಲಿಗೆ ಇದೈತಲ್ರಿ, ಇದಕ್ಕೆ ಎಲುಬಿಲ್ಲ. ಇದು ಬಹಳ ಮಜಾರಿ. ಇದು ಹಲ್ಲಿಗೂ ಸಿಗಂಗಿಲ್ಲ, ಯಾರ ಕೈಗೂ ಸಿಗಂಗಿಲ್ಲ. ಆದ್ರೆ ಒಳಗಿಂದೊಳಗ ಬಹಳ ಕೆಲಸ ಮಾಡಿರ್ತೈತಿ. ಮನುಷ್ಯಾಗ ಒಂದು ಹೊಡೆದ್ರ ಪೆಟ್ಟು ಬೀಳ್ತದ, ಆದ್ರೆ ನಾಲಿಗೆ ಮಾತು, ಈ ಮಾತದವಲ್ಲ, ಈ ಸಾಯು ಮಟ್ಟನೂ ಆ ಮಾತು ಹೋಗಂಗಿಲ್ಲ. ಈ ನಾಲಿಗೆ ಮನಸ್ಸು ಮಾಡಿದ್ರ ದೇಶಗಳ ಮಧ್ಯೆ ಜಗಳನ ಹಚ್ತದ್ರಿ. ಆಜು ಬಾಜು ಮನೆಗೆ ಜಗಳ ಹಚ್ತೈತೆ, ಅಲ್ಲಿಂದ ಹೋಗಿ ಇಲ್ಲಿ, ಇಲ್ಲಿಂದ ಹೋಗಿ ಅಲ್ಲಿ. ಅದಕ್ಕೆ ಹೇಳ್ತಾರೆ, ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು. ಜೀವನದೊಳಗ ನಾಲಿಗೆ ಒಳ್ಳೆಯದಾಗಿರ್ಬೇಕು, ನಿಮ್ಮ ಮಾತು ಶುಚಿಯಾಗಿರ್ಬೇಕು, ನೀವು ಮಾತನಾಡ್ತಕ್ಕಂಥ ಮಾತು ಬಹಳ ಪ್ರಬುದ್ಧಮಾನವಾಗಿರ್ಬೇಕು. ಪ್ರತಿಯೊಂದು ಮಾತಿಗೂ ತನ್ನದೇ ಆದಂತ ವ್ಯಕ್ತಿತ್ವದ ಬೆಲೆ ಇರಬೇಕು. ಸುಮ್ಮನೆ ಏನೇನೋ ಮಾತಾಡ್ಕೊಂತ ದೇವರ ನಾಲಿಗೆ ಕೊಟ್ಟ ಅಂತೇಳಿ ಅಂತೇಳಿ ಏನೇನೋ ಮಾತಾಡೋದಲ್ಲ, ಇನ್ನೊಬ್ಬರಿಗೆ ನೋವು ಆಗಂಗ ಮಾತಾಡೋದಲ್ಲ. ಅದಕ್ಕೆ ಹೇಳ್ತಾರೆ, ಒಬ್ಬರ ಮನವ ನೋಯಿಸದವರ, ಒಬ್ಬರ ಮನವ ಘಾಸಿ ಮಾಡದವರ. ಪ್ರತಿಯೊಂದಕ್ಕೂ ವಚನಗಳನ್ನ ಕೋಟ್ ಮಾಡ್ತಾರೆ ಶರಣರು. ಒಬ್ಬರ ಮನಸ್ಸು ನೋವು ಮಾಡೋದು ಅಂತಂದ್ರೆ ಒಳ್ಳೇದಂತ ಹೇಳಿದ್ರೆ, ಮಾತಿನಿಂದ ಚುಚ್ಚು ಮಾತುಗಳನ್ನ ಆಡೋದು. ಅವ ಹಂಗ, ಇವ ಹಿಂಗ, ಅದೆಂಗ ಇದೆಂಗ, ಬರೇ ಇದ್ರೊಳಗನ ಜೀವನ ಕಳ್ಕೊಂತ ಹೋಗೋರು ಎಷ್ಟೋ ಜನ ಅದಾರ. ಒಂದಿಷ್ಟು ಕಟ್ಟಿ ಕಂಪನಿ ಅಂತದಾವ್, ಬರೇ ಮಾತಾಡೋದು. ಅವ್ರ ಮನಿದು ಇವ್ರ ಮನಿದು, ಇವ್ರ ಮನಿದು ಅವ್ರ ಮನಿದು. ಬರೇ ಇನ್ನೊಬ್ಬರದು ಮಾತಾಡ್ಲಿಲ್ಲ ಅಂತಂದ್ರೆ ಇವರಿಗೆ ಉಂಡು ಅಣ್ಣನೇ ಅರಗೋದಿಲ್ಲ. ಶರಣ ಸಾಹಿತ್ಯ ಮಾತನಾಡ್ಲಿಕ್ಕೆ ತಯಾರಿಲ್ಲ ನಾವು. ಶರಣ ಸಿದ್ಧಾಂತವನ್ನ ಚರ್ಚೆ ಮಾಡ್ಲಿಕ್ಕೆ ತಯಾರಿಲ್ಲ. ಅವೇನ್ ತಗೊಂಡ್ ಬಂದ, ಇವೇನ್ ತಗೊಂಡ್ ಬಂದ, ಅಕ್ಕೇನ್ ಉಟ್ಕೊಂಡ್ ಬಂದ್ಲು, ಇವೇನ್ ಹೋದ. ಬರೇ ಇದೇ ಮಾತುಗಳನ್ನ ಆಡ್ಕೊಂತ ನಮ್ಮ ಸುಂದರವಾದಂತಹ ಜೀವನವನ್ನ ನಾವು ಹಾಳು ಮಾಡ್ಕೊಳ್ತಾ ಇದ್ದೇವೆ. ಅದಕ್ಕೆ ಹೇಳ್ತಾರೆ, ಗಾಳಿ ಬಿಟ್ಟಾಗ ತೂರಿಕೊಳ್ಳಿರೋ ಹುಚ್ಚಪ್ಪಗಳಿರ, ಗಾಳಿ ನಿಮ್ಮ ಆಧೀನವಲ್ಲ. ಕುಲವೆಂದು ಬಡೆದಾಡದಿರಿ, ನಿಮ್ಮ ಕುಲದ ನೆಲೆಯ ನೀರಾದರೂ ಬಲ್ಲಿರ. ಅವ ಆ ಕುಲ, ಇವ ಈ ಕುಲ, ಅವ ಆ ಜಾತಿ, ಇವ ಈ ಜಾತಿ, ಅವ ಆ ರಾಜಕೀಯ ಪಕ್ಷ, ಇವ ಈ ರಾಜಕೀಯ ಪಕ್ಷ. ಬರೇ ಇದನ್ನ ಮಾತಾಡ್ಕೊಂಡು ಜೀವನ ಕಳೆದಿ ವಿನಃ
ತನ್ನನ್ನ ತಾನು ಅರಿಯಲಿಕ್ಕೆ ಸಾಧ್ಯ ಆಗಲಿಲ್ಲ, ತನ್ನನ್ನು ತಾನು ಅರ್ಥ ಮಾಡ್ಕೊಳ್ಳಿಕ್ಕೆ ತಯಾರಾಗಲಿಲ್ಲ. ಬರೇ ಮಾತಾಡೋದು, ಕೆಲ್ಸಕ್ಕೆ ಬಾರ್ಲಾರ್ದಂತ ಮಾತುಗಳಾಡೋದು. ಒಂದ್ 3 ಮಂದಿ ಕಟ್ಟಿ ಮೇಲೆ ಕುಂತಿದ್ರ, 3 ಮಂದಿ ಗೆಳೆಯರ ಕುಂತಾರ. ಒಬ್ಬ ಹೇಳಿದ್ದಂತ, ಏ ದೋಸ್ತ್ರ, ನಿಮ್ಗೊಂದು ವಿಷಯ ಗೊತ್ತೇನು? ಏನಪ್ಪ? ಏನಿಲ್ಲ, ನಮ್ಮ ಅಜ್ಜನ ಅಜ್ಜ ಸಿಂಧನೂರಾಗಿದ್ದಾಗ ಬಿಜಾಪುರ ಗೋಳಗುಮ್ಮಟ ಐತಲ್ಲ, ಅಷ್ಟು ದೊಡ್ಡ ಗೆಣಸು ಬೆಳೆದಿದ್ದಂತ ಒಬ್ಬವನ್ನ. ನಾನು ನಿಮ್ಮನ್ನ ಕೇಳ್ತೀನಿ, ಗೋಳಗುಮ್ಮಟದಷ್ಟು ದೊಡ್ಡ ಗೆಣಸು ಬೆಳಿಲಿಕ್ಕೆ ಸಾಧ್ಯ ಅದ? ಇಲ್ಲ. ಹಂಗಾರೆ ಎರಡನೇದವ ನಾಯ ಕಡಿಮೆ ಆಗ್ಲಿ ಅಂದವ. ಅದಕ್ಕೆ ಎರಡನೇದವ ಹೇಳ್ದ, ಹೌದು ದೋಸ್ತ, ನಿಮ್ ಅಜ್ಜನ ಅಜ್ಜ ಗೋಳಗುಮ್ಮಟದಷ್ಟು ಗೆಣಸು ಬೆಳೆದಿದ್ದ ಅಂತ ನಮ್ಮ ಅಜ್ಜನು ಹೇಳ್ತಿದ್ದ. ಆದ್ರ ಆ ಹೊಲದಿಂದ ಗೆಣಸು ಮನೆಗೆ ತರಕ್ ನಮ್ಮ ಮನೆಗೆ ಏಕೆ ತಗೊಂಡು ಹೋಗಿದ್ರ ನೀವು? ಎರಡನೇದವ. ಅದಕ್ಕ ಎರಡನೇದವ್ರು ಇಬ್ರು ಹಿಂಗೆ ಹೇಳ್ಯಾರ ಅಂತ ಮೂರನೇದವ ನಾಯ ಕಡಿಮೆ ಆಗ್ಲಿ ಅಂತ ಮೂರನೇದವ ಅಂತಾನ. ದೋಸ್ತ್ರ, ನೀವು ಇಬ್ರು ಹೇಳುದು ಕರೆ ಐತಿ. ನಿಮ್ಮ ಅಜ್ಜನ ಅಜ್ಜ ಗೋಳಗುಮ್ಮಟದಷ್ಟು ಗೆಣಸು ಬೆಳೆದಿದ್ದು ಕರೆ, ಆ ಹೊಲದಿಂದ ಗೆಣಸು ತರಾಕ ನಿಮ್ ಮನೆಯಾಗಿ ಎತ್ತು ಹೋಗಿದ್ದು ಕರೆ. ಆದ್ರ ಆ ಗೆಣಸು ಕುದ್ಸಾಕ್ ನಮ್ಮ ಮನೆಯಾಗಿ ಹಂಡೆ ತಗೊಂಡು ಹೋಗಿದ್ರು ಅಂತ ಇವ್ ಮೂರನೇದವ. ಅದಕ್ಕೆ ನಾನು ಕೇಳ್ತೀನಿ, ಈ ಮಾತು ಎದಕ್ಕೆ ಉಪಯೋಗ? ಶರಣರ ಸಿದ್ಧಾಂತದ ಮಾತುಗಳು, ವಚನಗಳು, ಮಾತುಗಳು ವಚನಗಳಾಗಿ ಪರಿವರ್ತನೆ ಆಗಿದ್ದಾವ. ಸರಳತೆಯ ವಚನಗಳನ್ನು, ದೃಷ್ಟಾಂತಗಳನ್ನು ಕೊಟ್ಟು ಶರಣರು ಹೇಳ್ತಾರೆ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ, ಬಿತ್ತು ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಪುಣ್ಯಗಳಿಗೆ ನಿಂಬೆ ರಾಮನಾಥ. ಜೇಡರು ಹೇಳ್ತಕ್ಕಂಥ ಮಾತಿದು. ಒಬ್ಬೊಬ್ಬ ಶರಣರ ಮಾತುಗಳು ಕಠೋರವಾಗಿ ವ್ಯಕ್ತಿಯ ಮನಸ್ಸಿಗೆ ನಾಟುವಂತ ಎಚ್ಚರಿಕೆ ಮಾತುಗಳನ್ನು ಕೊಟ್ಟರು ಕೂಡ ವಚನ ಸಾಹಿತ್ಯವನ್ನು ಓದ್ಲಿಕ್ಕೆ ತಯಾರಿಲ್ಲ, ವಚನ ಸಿದ್ಧಾಂತವನ್ನು ಅಳವಡಿಸ್ಕೊಳ್ಳಿಕ್ಕೆ ತಯಾರಿಲ್ಲ. ಹೀಗಾಗಿ ಶರಣರ ಜೀವನ ದರ್ಶನ ಅಂತಂತಂದ್ರ ಅದು ಬದುಕೇ ಆದರ್ಶಪ್ರಾಯವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಸೀರೆಯೊಳಗೊಂದೆಳೆಯ, ಅನ್ನದೊಳಗೊಂದ ಗುಳ, ಇಂದಿಗೆಂತೋ ನಾಳೆಗೆಂತೋ ಬೇಕೆಂದ ನಾದಡೆ ನಿರ್ಮಾಣೆ ನಿಮ್ಮ ಪ್ರಮತರಾಣೆ ಅಂತ ಹೇಳ್ತಾರೆ. ಇವತ್ತು ದುಡಿದಿದ್ದು ಕಾಯಕ ಮಾಡಿ ಬಂದಿದ್ದು ಇವತ್ತಿಗೆ ದಾಸೋಹ ಖಾಲಿ ಆಗ್ಬಿಡ್ಬೇಕು. ಮತ್ತೆ ನಾಳೆ ಚಿಂತಿಲ್ಲ, ನಾಳೆ ಬರ್ತೈತೆ ಅನ್ನುವಂಥದ್ದಿಲ್ಲ. ಇವತ್ತಿನಷ್ಟೇ ಸಂದರ್ಭ, ವರ್ತಮಾನವನ್ನಷ್ಟೇ ಅವರು ಅವಲೋಕನ ಮಾಡ್ತಾ ಇದ್ರು. ಆದ್ರೆ ನಾವೇನ್ ಮಾಡಕತ್ತೀವಿ? ಇವತ್ತಿಗೆ ಬೇಕು, ನಾಳೆಗೆ ಬೇಕು, ನಾಡ್ದು ಬೇಕು ಅಂತೇಳಿ ಬ್ಯಾಂಕ್ನಾಗ ಫಿಕ್ಸ್ ಡಿಪಾಸಿಟ್ ಇಟ್ಟ ಹೇಳೋದು. ಎಷ್ಟರ ಮಟ್ಟಿಗೆ ನಾವು ಬ್ಯಾಂಕ್ನ ಡಿಪಾಸಿಟ್ ಇಡಾಕತ್ತೀವಿ ಅಂತಂದ್ರ, ಕೆಲವು ವರ್ಷಗಳ ಹಿಂದೆ ಕೊರೋನಾ ಅನ್ನುವಂತ ರೋಗ ಬಂತು. ಆ ಕೊರೋನಾ ಅನ್ನುವಂತ ರೋಗದೊಳಗೆ ಕೋಟಿಗಟ್ಟಲೆ ಬ್ಯಾಂಕ್ನ ರೊಕ್ಕ ಇದ್ರು ಕೂಡ ಆಕ್ಸಿಜನ್ ಸಿಗಲಿಲ್ಲ. ಎಷ್ಟೋ ಮಂದಿನ ಮನೆಯಾಗ ಪ್ರೀತಿಲೇ ಸಾಕಿದ ನಾಯಿನ ಬಾಲ ಹಿಡಿದರೆ ಹೋಗಿ ಮಣ್ಣು ಮಾಡಿ ಬರ್ತಿದ್ವಿ ನಾವು. ಒಂದ್ ಇಲಿ ಸತ್ರ ಹೋಗಿ ಇಲ್ಲಿ ಬಾಲ ಹಿಡಿದು ಮಣ್ಣು ಮಾಡಿ ಬರ್ತಿದ್ವಿ. ಆದ್ರೆ ಮನುಷ್ಯ ಸತ್ರೆ ಹಗ್ಗ ಕಟ್ಕೊಂಡು ಹೋಗಿ ಮಣ್ಣು ಮಾಡುವಂತ ಪರಿಸ್ಥಿತಿ ಸಮಾಜದೊಳಗೆ ನಾವು ಕಂಡಾಗ. ಅಷ್ಟೇ ಅಲ್ಲ, ಸತ್ತ ಮೇಲೆ 4 ಮಂದಿನ ಗಳಿಸೋ ತಮ್ಮ ಅಂತ ಹೇಳ್ತಿದ್ರು ಹಿರಿಯರು. ಆದ್ರೆ ಈ ಕೊರೋನಾ ರೋಗ ಬಂದಾಗ 4 ಮಂದಿ ಬೇಕಾಗ್ಲಿಲ್ಲ, ಒಂದು JCB ಬರ್ಬೇಕಾತ್ ನಮ್ಮನ್ನು ಮಣ್ಣು ಮಾಡ, ಯಂತ್ರಜ್ಞಾನಿಗಳು ಬರ್ಬೇಕಾತ್. ಅದಕ್ಕ ಮಾಡಿದ ಪಾಪ ಕರ್ಮಗಳು ನಮ್ಮನ್ನು ನಾವು ತುಂಬಿಕೊಂಡು ಬಳಸ್ಕೊಂಡು ಹೊಂಟೀವಿ, ಅದು ಸತ್ಪಾತ್ರಕ್ಕೆ ಸಲ್ಲೋದಿಲ್ಲ. ಅದಕ್ಕೆ ಹೇಳ್ತಾರೆ, ಪಾಪಿಯ ಧನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲುವುದೇನಯ್ಯ, ನಾಯಿಯ ಹಾಲು ನಾಯಿ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲುವುದೇನಯ್ಯ. ನೀವು ಗಳಿಸಿದ್ದು ಪಾಪಿಯ ಹಣ ಪಾಪಕ್ಕೆ ಹೋಗ್ತದ, ಅದು ಪುಣ್ಯ ಕಾರ್ಯಕ್ಕೆ ಬರೋದಿಲ್ಲ. ಅದಕ್ಕಾಗಿ ಇಂತಹ ಧರ್ಮ ಕಾರ್ಯಗಳಿಗೆ ಉದಾರತೆಯಿಂದ ದಾಸೋಹ ಮಾಡುವಂತ ಮನಸ್ಥಿತಿ ನಾವು ಕಳಿಸ್ಕೊಳ್ಬೇಕು, ಕೊಡುವಂತ ಭಾವ ಬರ್ಬೇಕು. ಇಂಥ ದಾಸೋಹ ನೋಡ್ರಿ, ದಿನ ಒಬ್ಬೊಬ್ರು ದಾಸೋಹ ಮಾಡಕತ್ತಾರ. ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಅಂತೇಳಿ ನಿತ್ಯ ಜಂಗಮ ಗಣಗಳಿಗೆ ದಾಸೋಹ ಮಾಡಿಸಕತ್ತಾರ. ಅಂತ ದಾಸೋಹಿಗಳಿಗೆ ಒಂದು ಜೋರಾದ ಚಪ್ಪಾಳೆ ಕಟ್ಟಬೇಕಾಗಿಲ್ಲ. ದಾನ ಕೊಡಕ್ಕಾಗದೇ ಇದ್ರು ದಾನ ಕೊಡೋ ಮನಿ ತೋರಿಸ್ಬೇಕಂತ ಹಂಗ ದಾನಿಗಳು ಹುಟ್ಕೊಂಡಾರ. ಇವತ್ತು ದಾನ ಅನ್ನುವಂಥದ್ದು ಎಲ್ಲಿದೆ ಅಂತಂದ್ರೆ ಬಡವನ ಮನೆಯೊಳಗೇನ ಅದ. ಅದಕ್ಕ ಮಾದಾರ ಚೆನ್ನಯ್ಯನ ಮನೆಯ ಅಂಬಲಿಯನ್ನು ಇಷ್ಟಪಟ್ಟು ಶಿವಾನೇ ಬಂದು ಕುಡಿದು ಹೋಗ್ತಿದ್ದಂತ, ಅಂಬಲಿಯನ್ನು ಉಂಡು ಹೋಗ್ತಿದ್ದಂತ. ಹೀಗಾಗಿ ಮನೆ ನೋಡ ಬಡವರು, ಮನ ನೋಡ ಗಣಮನ ಸಂಪನ್ನರು. ದೊಡ್ಡ ದೊಡ್ಡ ಮನೆ ಕಟ್ಟಿಸಿದವರು ದೊಡ್ಡವರಲ್ಲ, ದೊಡ್ಡ ಕಾರ್ನಾಗ ಅಡ್ಡಾಡೋರು ದೊಡ್ಡವರಲ್ಲ, ಮೈ ತುಂಬಾ ಬಂಗಾರ ಹಾಕೊಳ್ಳೋರು ದೊಡ್ಡವರಲ್ಲ. ಯಾರು ಈ ಸಮಾಜದೊಳಗೆ ದೊಡ್ಡವರು ಅಂತಂದ್ರ, ಯಾರು ಹಸದ ಕುಂತಾರ ಅವ್ರಿಗೊಂದು ತುತ್ತು ಅನ್ನ ಯಾರು ಹಾಕ್ತಾರಲ್ಲ ಅವರು ಈ ಸಮಾಜದೊಳಗೆ ದೊಡ್ಡವರು ಆಗ್ತಾರೆ. ಯಾರ ಕಷ್ಟದೊಳಗದ ಅವ್ರ ಕಣ್ಣೀರು ಒರೆಸ್ತಾರಲ್ಲ ಅವ್ರು ನಿಜವಾಗ್ಲೂ ದೊಡ್ಡವರು ಆಗ್ತಾರೆ.
ಅದಕ್ಕೆ ಸರ್ವಜ್ಞ ಕವಿ ಹೇಳ್ತಾನೆ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿದ್ದರೆ ಬೇಡ ಮುಂದೆ ಕಟ್ಟಿಟ್ಟ ಬುದ್ಧಿ ಸರ್ವಜ್ಞ ಅನ್ನುವ ಹಾಗೆ ಇಷ್ಟು ಭವ್ಯವಾಗಿರತಕ್ಕಂಥ ಅನುಭವದ ಚಿಂತನೆ ಒಂದು ಕಡೆಗೆ ನಡೆದದೆ, ಇನ್ನೊಂದು ಕಡೆಗೆ ದಾಸೋಹ ನಡೆದದ. ಇಂಥ ಕಾರ್ಯದೊಳಗೆ ನಿಮ್ಮನ್ನು ನೀವು ಸಮರ್ಪಣೆ ಮಾಡಿಕೊಂಡಾಗ ಶರಣರ ಬದುಕು ಸಾರ್ಥಕ ಆಗ್ತದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ, ವಿಶೇಷವಾಗಿ ಇವತ್ತು ಸರಿಯಾದ ಸಮಯಕ್ಕೆ ಹೆಂಗೆ 7 ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗಿ 7:15 ಪ್ರವಚನ ಪ್ರಾರಂಭ ಆಯಿತು, ಹಾಗೆ 8:00 ಪ್ರವಚನ ಮಂಗಲಗೊಳ್ಳುತ್ತದೆ. ಈ ರೀತಿಯಾಗಿ ಪ್ರತಿನಿತ್ಯವೂ ಕೂಡ ಶರಣರ ಜೀವನ ದರ್ಶನ, ಶರಣರ ಉಪದೇಶ, ಶರಣರ ಸಿದ್ಧಾಂತ, ಶರಣರ ವಿಚಾರಧಾರೆಗಳನ್ನ ನಾವು ಇದೇ ರೀತಿಯಾಗಿ ದಿನನಿತ್ಯವೂ ಕೂಡ ಅದನ್ನು ಅನುಭವಿಸೋಣ, ಆನಂದಿಸೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ನನಗೆ ಇವತ್ತಿನ ಪ್ರವಚನ ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಂತ ಕಮಿಟಿಯವರಿಗೆ ತಮ್ಮೆಲ್ಲರಿಗೆ ವಂದಿಸಿ ನನ್ನ ಇವತ್ತಿನ ಸೇವೆಗೆ ಮಂಗಲ ಕೋರ್ತೇನೆ. ಎಲ್ಲರಿಗೂ ಶರಣು ಶರಣು. ಪೂಜ್ಯರಿಗೆ ಶರಣು ಶರಣಾರ್ಥಿಗಳನ್ನು ಸಲ್ಲಿಸಿ ಒಂದು ಪ್ರಕಟಣೆ ಇದೆ. ಬಸವ ಜಯಂತಿ ಉತ್ಸವ ಸಮಿತಿ ಹಾಗೂ ತಾಲೂಕಾ ಆಡಳಿತ ವತಿಯಿಂದ ಬಸವ ಜಯಂತ್ಯೋತ್ಸವದ ಅಂಗವಾಗಿ ಕವಿಗಳು ಕಂಡಂತೆ ಬಸವಣ್ಣ ಅಂತಕ್ಕಂಥ ಒಂದು ಕವಿಗೋಷ್ಠಿಯನ್ನು ಏರ್ಪಡಿಸಿದ್ದಾರೆ. ನಮ್ಮ ಬಸವ ಜಯಂತಿ ಉತ್ಸವದ ಸಮಿತಿಯ ಸದಸ್ಯರಾಗಿರ್ತಕ್ಕಂಥ ವೀರಪ್ಪ ಸಂಬೋಜಿ ಸರ್, ಎಚ್.ಎಫ್. ಮಸ್ಕಿ ಸರ್ ಮತ್ತು ಪರಶುರಾಮ್ ಮಲ್ಲಾಪುರ ಅವರು, ಅವ್ರ ಹತ್ರ ಯಾರಿಗೆ ಇಚ್ಛೆ ಇರ್ತಕ್ಕಂಥವ್ರು ಹೆಸರನ್ನು ನೋಂದಾಯಿಸಿಕೊಳ್ಬೇಕು. ಏಪ್ರಿಲ್ 16ರಂದು ಇದೇ ತಿಂಗಳ ದಿನಾಂಕ 16/4/2026 ಸಾಯಂಕಾಲ 4 ಗಂಟೆಗೆ ನಡೀತಾ ಇದೆ. ಕವಿಗಳು ಕಂಡಂತೆ ಬಸವಣ್ಣ. ಇದು ತಂದೆ ನೀನು ತಾಯಿ ನೀನು, ತಂದೆ ನೀನು ತಾಯಿ ನೀನು, ಒಂದು ನೀನು ಬಡಗನಿ, ನೀನಲ್ಲದೆ ಮತ್ತಾರು ಇಲ್ಲ, ನೀನಲ್ಲದೆ ಮತ್ತಾರು ಇಲ್ಲ, ನೀನಲ್ಲದೆ ಮತ್ತಾರು ಇಲ್ಲ, ನೀನಲ್ಲದೆ ಮತ್ತಾರು ಇಲ್ಲ, ನೀನಲ್ಲದೆ ಮತ್ತಾರು ಇಲ್ಲ. ಆನಲತು ನೀರಲತು, ಆನಲತು ನೀರಲತು, ಆನಲತು ನೀರಲತು, ಆನಲತು ನೀರಲತು, ಪೂರನ ಸಂಗಮ ದೇವ ದೇವ, ತಂದೆ ನೀನು ತಾಯಿ ನೀನು, ತಂದೆ ನೀನು ತಾಯಿ ನೀನು, ತಂದೆ ನೀನು ತಾಯಿ ನೀನು. ಮಹಾತ್ಮ ವಿಶ್ವಗುರು ಬಸವಣ್ಣನವರಿಗೆ, ಅಲ್ಲಮ ಪ್ರಭುದೇವರಿಗೆ, ಅಕ್ಕ ಮಹಾದೇವಿ ತಾಯಿಯವರಿಗೆ, ಬಸವಾದಿಷ್ಟ ಶರಣರಿಗೆ ಎಲ್ಲರಿಗೂ ಶುಭವಾಗಲಿ. ಶರಣ ಶರಣಾರ್ಥಿ. ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸುವಂತೆ